ವಿಡಿಯೋಸ್ ಆನ್ ಮಾಡ್ ಎಲ್ರು ವಿಡಿಯೋ ಆನ್ ಮಾಡ್ಕೋಬೋದಾ? ಯಾರ್ಯಾರಿಗೆ ಸಾಧ್ಯ ಇದೆ ಅವರು ವಿಡಿಯೋ ಆನ್ ಮಾಡ್ಕೊಳ್ಳಿ. ಇವಾಗ ಒಂದು ಪ್ರೇಯರ್ ಮುಗಿಸೋಣ. ಪ್ರೇಯರ್ ಮುಗಿಸೋಷ್ಟು ಎಷ್ಟು ವಿಡಿಯೋ ಆನ್ ಆಗಿರುತ್ತೆ ನೋಡೋಣ. ಓಕೆನಾ? ಪ್ರೇಯರ್ ಇಂದ ಸ್ಟಾರ್ಟ್ ಮಾಡೋಣ ಇವತ್ತಿನ ಪ್ರೋಗ್ರಾಮ್ನ. ಕಣ್ಮುಚ್ಚೋಣ. 3 ಬಾರಿ ಓಂಕಾರ. योगेन चित्तस्य पदेन वाचा मलं शरीरस्य च वैद्यकेन योपाकरोत्तं प्रवरं मुनीना पतञ्जलिं प्राञ्जलिरानतोऽस्मि. ಎಲ್ರಿಗೂ ನಮಸ್ತೆ. ಸೊ ವಿಡಿಯೋ ಆನ್ ಮಾಡ್ಕೊಂಡ್ರೆ ಯಾರಾದ್ರೂ ಏನಾದ್ರೂ ರಾಂಗ್ ಮಾಡಿದ್ರೆ ನಾನು ಹೇಳ್ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ, ನಿಮ್ಗುನು ಮಾಡಿ ತೋರ್ಸೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ಸೆಷನ್ ಬಂದು ನಿಮಗೆ ಯೋಗ, ಹೌದಾ? ಸೊ ಯಾರ್ಯಾರು ರಾಜಮಾತ ಅಟೆಂಡ್ ಮಾಡಿದ್ದೀರಾ? ರಾಜಮಾತದಲ್ಲಿ ಯೋಗ ಸೆಷನ್ ಅಟೆಂಡ್ ಮಾಡಿದ್ದೀರಾ? ಥಮ್ಸ್ ಅಪ್, ಡೌನ್. ಯಾರ್ಯಾರು ಮಾಡಿದ್ದೀರಾ? ಯಾರ್ಯಾರು ಪ್ರೆಗ್ನೆನ್ಸಿಯಲ್ಲಿ ಮಾಡಿದ್ರಿ? ಪ್ರೆಗ್ನೆನ್ಸಿ ಆದ್ಮೇಲೆ ಕೂಡ ಯಾರ್ಯಾರು ಕಂಟಿನ್ಯೂ ಮಾಡ್ತಾ ಇದ್ದೀರಾ ಯೋಗ? ನೋಬಡಿ. ಯಾರು ಮಾಡ್ತಾ ಇದ್ದೀರಾ ಆಫ್ಟರ್ ಡೆಲಿವರಿ? ಆಫ್ಟರ್ ಡೆಲಿವರಿ ಯಾರ್ಯಾರು ಮಾಡ್ತಾ ಇದ್ದೀರಾ? ಓಕೆ. ಫಸ್ಟ್ ಯಾರೊಬ್ರು ರೋಹಿಣಿ ಅಕ್ಕ, ವೆರಿ ಗುಡ್. ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಎಸ್. ಹೇಮಾವತಿ ಅಕ್ಕ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಆಫ್ಟರ್ ಡೆಲಿವರಿ ಓನ್ಲಿ 1%. ಶ್ವೇತಾ ಅಕ್ಕ, ಸೂಪರ್, ಖುಷಿ ಆಗ್ತಿದೆ. ಓಕೆ, ಮೊದ್ಲು ಬರೋ ಕಾನ್ಸೆಪ್ಟೇನೆ ನಮ್ಗೆ ಏನೋ ಯೋಗ ಮಾಡ್ಬೇಕು, ಎಕ್ಸರ್ಸೈಸ್ ಮಾಡ್ಬೇಕು, ವರ್ಕೌಟ್ ಮಾಡ್ಬೇಕು. ಮೊದ್ಲು ಬರೋ ಕಾನ್ಸೆಪ್ಟೇನೆ ನಾವ್ ಮತ್ತೆ ವಾಪಸ್ ಮೊದ್ಲು ಹೇಗಿದ್ವೋ ಹಾಗೆ ಬಂದ್ಬಿಡ್ಬೇಕು. ಸೊ ಸಣ್ಣ ಆಗ್ಬಿಡ್ಬೇಕು, ವೆಯ್ಟ್ ಲಾಸ್ ಆಗ್ಬೇಕು. ಇದೇ ಮೇನ್ ಕಾನ್ಸೆಪ್ಟ್ ಇರುತ್ತೆ ಎಲ್ರ ತಲೆಯಲ್ಲಿ, ಇನ್ಕ್ಲೂಡಿಂಗ್ ನಾನು ಕೂಡ ಇದ್ದೆ ಅಂತ ಅನ್ಕೊಳ್ಳಿ. ಓಕೆನಾ? ಬಟ್ ನೀವು ಒಂದು ಸಲ ಯೋಚನೆ ಮಾಡಿ, ನಾವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ಬೇಬಿ ಡೆಲಿವರಿ ಆಗೋವರ್ಗು ನಮ್ ಬಾಡಿ ಎಷ್ಟು ಚೇಂಜಸ್ ನೋಡ್ತಾ ಬಂತು ಅಲ್ವಾ? ಇದು ಒಂದು ದಿನದಲ್ಲಿ ಆಯ್ತಾ ನಮ್ಗೆ? ಒಂದು ದಿನದಲ್ಲಿ ಆಯ್ತಾ? ಇಲ್ಲ. ಎಷ್ಟು ದಿನ? 9 months ತಗೊಂತು. 40 weeks. 40 weeks ಅಲ್ಲಿ ಪ್ರತಿದಿನ ಮಗುವಲ್ಲಿ ಬದಲಾವಣೆ, ಮಗು ಬೆಳಿತಾ ಹೋದಷ್ಟು ನಮ್ಮ ಬಾಡಿಯಲ್ಲಿ ಚೇಂಜಸ್, ಹಾರ್ಮೋನಲ್ ಚೇಂಜಸ್, ವೇಟ್ ಗೇನ್ ಆಗಿದ್ದು, ನಾವು ಚೆನ್ನಾಗಿ ಕ್ರೇವಿಂಗ್ಸ್ ತಿಂದಿದ್ದು, ಹೌದಾ? ಕ್ರೇವಿಂಗ್ಸ್ ಅಂತ ಚೆನ್ನಾಗಿ ತಿಂದ್ವಿ ಅಲ್ವಾ ನಾವೆಲ್ಲ? ಇಟ್ ವಾಸ್ ನೀಡೆಡ್ ಆಕ್ಚುಲಿ. ಸೊ ಇದೆಲ್ಲ ರೀಸನ್ ನಮ್ಗೆ 9 months ಅಲ್ಲಿ ನಮ್ಗೆ ವೇಟ್ ಗೇನ್ ಆಗುತ್ತೆ. ಡೆಲಿವರಿ ಆಗಿದ ಕೂಡ್ಲೆ ಕೆಲವೊಂದು ಕಿಲೋಸ್ ಆಟೋಮೆಟಿಕ್ ರಿಡ್ಯೂಸ್ ಆಗುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ಈ ಬಾಣಂತನ ಏನಿದೆ ನಮ್ಮನ್ನ ಹೇಗ್ ಮಾಡ್ಬಿಡುತ್ತೆ ಅಂದ್ರೆ, ಕೆಲವೊಂದು ಸ್ಟ್ರಿಕ್ಟ್ ಏನಿರುತ್ತೆ, ಒಂದು 3 ತಿಂಗಳು 6 ತಿಂಗಳು ಅಲ್ಲಿವರೆಗೂ ನಮ್ಮನ್ನ ಏನೋ ಫುಲ್ ನಮ್ದು ಬಾಣಂತನ ಎಷ್ಟು ಸ್ಟ್ರಿಕ್ಟ್ ಆಗಿರುತ್ತೋ ಅಷ್ಟು ನೀಟಾಗಿ ಮಾಡ್ಕೊಂತೀವಿ. ಅದಾದ್ಮೇಲೆ ಏನಾಗುತ್ತೆ? ಮಗು ಹಿಂದೆ ಓಡ್ಬೇಕು, ಮಗುಗೆ ನೋಡ್ಕೊಬೇಕು, ಬರೀ ಮಗು 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 ಆಗೋಗ್ಬಿಡುತ್ತೆ. ಸೊ ಮಗುನ ಎಷ್ಟು ನಾವು ಕೇರ್ ಮಾಡ್ತೀವಿ, ನಮ್ಮನ್ನ ನಾವು ಕೇರ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? ಫಸ್ಟ್ ಬಂದು ನಮ್ಗೆ ಏನ್ ಬೇಕು, ನಮ್ ಬಾಡಿಗೆ ಏನ್ ಬೇಕು, ನಮ್ಮ ಆರೋಗ್ಯವಾಗಿರೋದಕ್ಕೆ ಫಿಸಿಕಲಿ, ಮೆಂಟಲಿ, ಎಮೋಷನಲಿ ಮಗುನ ನೋಡ್ಕೊಳ್ಳೋದು ಇಟ್ ಇಸ್ ನಾಟ್ ಎ ಸ್ಮಾಲ್ ಟಾಸ್ಕ್. ನಿಮಗೆ ತುಂಬಾ ಎನರ್ಜಿ ಬೇಕು, ಹೌದಾ? ಮಾರ್ನಿಂಗ್ ಟು ಈವ್ನಿಂಗ್ ಎಷ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರ್ಬೇಕು, ಅವ್ರ ಹಿಂದೆ ಓಡ್ತಾ ಇರ್ಬೇಕು, ಹೌದಾ? ಇವಾಗ ಮೋಸ್ಟ್ಲಿ 3 months 1 month ಬೇಬಿ ಇರೋರ್ಗೆಲ್ಲ ಏನು ಅನ್ಸಲ್ಲ. ಒಂದ್ಸಲ ಅದು ಏನೋ ಅಂಬೆಗಾಲಿಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ, ಓಡ್ತಾ ಇರ್ತೀವಿ. ಹೋಗಿ ಅಕ್ಕ, ಯಾರ್ ಮಾಡ್ತಾರೆ ಯೋಗ ಎಲ್ಲ, ಸಾಕು ನನ್ ಮಗನಿಂದ ನಾನು ಓಡೋದೇನೆ ಅಂತ ಹೇಳಿ ಆಗುತ್ತೆ. ಸೊ ಏನ್ ಮಾಡಿ, ನಿಮ್ಗೆ ತುಂಬಾ ಎಷ್ಟೇ ಬಿಸಿ ಲೈಫ್ ಇದ್ರೂನು, ಕೆಲವೊಬ್ರು ವರ್ಕಿಂಗ್ ಕೂಡ ಇರ್ತಾರೆ, ಅದನ್ನು ಅಗ್ರಿ ಮಾಡ್ಬೇಕು. ಮೆಟರ್ನಿಟಿ ಲೀವ್ ಇರೋವರೆಗೂ ಮಾಡ್ತಾರೆ, ಅದಾದ್ಮೇಲೆ ಸ್ಟಾಪ್ ಮಾಡ್ಬಿಡ್ತಾರೆ. ಆದಷ್ಟು ನಿಮಗೆ ಅಂತ ಒಂದು ಟೈಮ್ ಅನ್ನು ನೀವು ಮಾಡ್ಕೊಳ್ಳೇಬೇಕು. ಅಟ್ಲೀಸ್ಟ್ ಒಂದು 20 minutes 30 minutes, ಮೇ ಬಿ ಬೇಬಿ ಒಂದು 2 years 3 years ಆಗೋವರೆಗೂ. ಅದಾದ್ಮೇಲೆ ನಿಮ್ಗೆ ಅಂತ ಟೈಮ್ ಸಿಗುತ್ತೆ, ನೀವು ಮಾಡ್ಕೋಬಹುದು. ಬಟ್ ನೀವು ಆರೋಗ್ಯವಾಗಿರೋದು ತುಂಬಾ ಇಂಪಾರ್ಟೆಂಟ್. ನಾವಿವಾಗ ಫೀಡ್ ಮಾಡ್ತಾ ಇರೋದ್ರಿಂದ ಆಟೋಮೆಟಿಕಲಿ ಫೀಡಿಂಗ್ ಸ್ಟಾಪ್ ಆದ್ಮೇಲೆ ಕೆಲವೊಂದು ಕಿಲೋಸ್ ನಾವು ಫೀಡಿಂಗ್ ಜೊತೆಗೇನೆ ನಾವು ಎಷ್ಟೊಂದು ಕ್ಯಾಲರೀಸ್ ಬರ್ನ್ ಮಾಡ್ತಾ ಇರ್ತೀವಿ.
ಓಕೆನಾ. ಸೊ ಫೀಡಿಂಗ್ ನಿಲ್ಸಿದ್ಮೇಲೆ ನೀವು ಒಂದು ಅಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ ನಮ್ಗೆ ತುಂಬಾ ಹಸಿವಾಗ್ತಾ ಇರುತ್ತೆ. ಫೀಡ್ ಮಾಡ್ತಾ ಇರೋದ್ರಿಂದ ತುಂಬಾ ಹಸಿವಾಗುತ್ತೆ. ಯು ಕಾಂಟ್ ಕಂಟ್ರೋಲ್. ಇವಾಗ 9 months ನಾವು ಒಂದ್ ಫುಡ್ ಹ್ಯಾಬಿಟ್ ಬೆಳೆಸ್ಕೊಂಡ್ ಬಂದ್ಬಿಟ್ಟಿದೀವಿ. ಹೌದಾ? ನಾವು ಸಡನ್ ಆಗಿ ನಿಲ್ಸೋದಕ್ಕೂ ಆಗಲ್ಲ. ತುಂಬಾ ಕಷ್ಟ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ನಿಧಾನವಾಗಿ ಆ ಫುಡ್ ನ ಬ್ಯಾಲೆನ್ಸ್ಡ್ ಫುಡ್ ನ ಮೇಂಟೈನ್ ಮಾಡೋದು, ಕ್ಯಾಲರಿ ಡಿಫಿಸಿಟ್ ಡಯಟ್ ಮಾಡೋದು, ಕ್ಯಾಲರಿ ಕಡಿಮೆ ಇರೋ ತರ ಊಟನ ತಿನ್ನೋದು. ಸೊ ಇದೆಲ್ಲ ನೀವು ಇಂಪ್ಲಿಮೆಂಟ್ ಮಾಡ್ಬೇಕಾಗುತ್ತೆ. ಬಟ್ ಒಂದೇ ಸಲ ಚೇಂಜಸ್ ತರೋದು ತುಂಬಾ ಕಷ್ಟ ಆಗುತ್ತೆ. ಇದನ್ನ ನೀವು ತಲೆಯಲ್ಲಿ ಇಟ್ಕೋಬೇಕು. ಒಂದೇ ದಿನಕ್ಕೆ ನಾನು ವೆಯ್ಟ್ ರಿಡ್ಯೂಸ್ ಮಾಡ್ಬಿಡ್ತೀನಿ. ಒಂದು ತಿಂಗಳಲ್ಲಿ ಎಷ್ಟೊಂದು ಆಡ್ಸ್ ಎಲ್ಲ ನೀವು ನೋಡ್ಬೋದು, ಇವಾಗ ಬರ್ತಾ ಇರುತ್ತೆ. 3 ತಿಂಗಳು ಮಗು ಇದೆ, 12 kg ಕಡಿಮೆ ಆಗ್ಬಿಟ್ರು, 6 ತಿಂಗಳಿಗೆ ಇಷ್ಟು ಕಿಲೋಸ್ ಕಡಿಮೆ ಆಗ್ಬಿಟ್ರು, ಆ ತರ ಎಲ್ಲ ಆಡ್ಸ್ ಬರ್ತಾ ಇರುತ್ತೆ. ಒಬ್ಬೊಬ್ರು ದೇಹ ಒಂದೊಂದು ತರ ಇರುತ್ತೆ. ಅವ್ರನ್ನ ನೋಡಿ ನೀವು ಡಿಮೋಟಿವೇಟ್ ಆಗ್ಬಾರ್ದು. ಸೊ ನನ್ಗೆ 9 ತಿಂಗಳಾಗೋಯ್ತು, ಮಗುವಾಗಿ 1 ವರ್ಷ ಆಗೋಯ್ತು, ನಾನು ಇಷ್ಟೇ ದಪ್ಪ ಇದ್ದೀನಿ, ಸಣ್ಣ ಆಗ್ತಾ ಇಲ್ಲ, ವೆಯ್ಟ್ ರಿಡ್ಯೂಸ್ ಆಗ್ತಾ ಇಲ್ಲ, ಇದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ನೀವು ಆರೋಗ್ಯವಾಗಿರೋದು ಮಾತ್ರ ತುಂಬಾ ಇಂಪಾರ್ಟೆಂಟ್. ಅದಾದ್ಮೇಲೆ ನೀವು ವೆಯ್ಟ್ ರಿಡಕ್ಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗುದು. ಆಟೋಮ್ಯಾಟಿಕ್ ನೀವು ರೆಡ್ಯೂಸ್ ಆಗೇ ಆಗ್ತೀರಾ. ಒಂದು ನೀವು ಎಕ್ಸಸೈಸ್ ಅಥವಾ ಯೋಗ ಅಥವಾ ವಾಕಿಂಗು ಇದೆಲ್ಲ ಸ್ಟಾರ್ಟ್ ಮಾಡುವಾಗ, ಪ್ಲಸ್ ಫೀಡಿಂಗ್ ಸ್ಟಾಪ್ ಆದ್ಮೇಲೆ, ಪ್ಲಸ್ ನಿಮ್ಮ ಆಹಾರದ ಮೇಲೆ ಗಮನ ವಹಿಸಿ ನೀವು ತಿಂದಾಗ ನಿಮ್ಮ ದೇಹದ ತೂಕ ನೀವು ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಓಕೆನಾ. ಬೇರೆಯವ್ರನ್ನ ನೋಡ್ಬಿಟ್ಟು, ಈ ಮಾಡೆಲ್ ನ ನೋಡ್ಬಿಟ್ಟು, ಹೀರೋಯಿನ್ಗಳನ್ನ ನೋಡ್ಬಿಟ್ಟು ನಾನು ಹಿಂಗೆ ಆಗ್ಬಿಡ್ಬೇಕು. ಇದು 9 months ತಗೊಂಡಿದೆ ಅಲ್ವಾ. ಸೊ ಡೆಫಿನೆಟ್ಲಿ ಮತ್ತೆ ನಾವು ರಿಡ್ಯೂಸ್ ಆಗೋದಕ್ಕೆ ಇನ್ನೂ ಟೈಮ್ ತಗೊಳುತ್ತೆ. ಓಕೆನಾ. ನಾವು ಫಾಲ್ಸ್ ಅಸಂಪ್ಷನ್ ಅಲ್ಲಿ ಇರೋದು ಬೇಡ. ಏನೋ ಮ್ಯಾಜಿಕ್ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ನಾನಿವಾಗ ಯೋಗ ಹೇಳ್ಕೊಡೋದಕ್ಕೆ ನಿಮ್ಗೆ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ, ಒಂದು ಇವಾಗ ಫೀಡ್ ಮಾಡ್ತಾ ಇರ್ತೀರಾ, ಅದ್ರ ಜೊತೆಗೆ ಏನಂದ್ರೆ ಆ ಕೆಲವೊಂದು ಬಾಡಿ ಪೇನ್ ಗಳು ಸ್ಟಾರ್ಟ್ ಆಗುತ್ತೆ, ಕೆಲವೊಬ್ಬರಿಗೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿರುತ್ತೆ, ಶೋಲ್ಡರ್ ಪೇನ್, ಅಪ್ಪರ್ ಬ್ಯಾಕ್ ಪೇನ್ ಇದೆಲ್ಲ ಇರುತ್ತೆ. ಸೊ ನಾನ್ ಮಾಡಿಸೋ ಈ ಎಕ್ಸರ್ಸೈಸ್ ಇರ್ಬೋದು, ಚಿಕ್ಕ ಚಿಕ್ಕ ಆಸನಗಳಿರ್ಬೋದು, ಚಿಕ್ಕ ಚಿಕ್ಕ ಎಕ್ಸರ್ಸೈಸ್ ಇರ್ಬೋದು, ಇದು ನೋಡೋದಕ್ಕೆ ತುಂಬಾ ಈಸಿ, ಸಿಂಪಲ್ ಅನ್ಸುತ್ತೆ. ಬಟ್ ಇದ್ರ ಎಫೆಕ್ಟ್ ತುಂಬಾ ಇರುತ್ತೆ. ಓಕೆನಾ. ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಅಂಡ್ ನೀವು ವಿತಿನ್ ನಿಮಗೆ ನೀವು ಟೈಮ್ ಕೊಟ್ರೆ ಒಂದು 10 to 20 minutes ಅಲ್ಲಿ ಇದನ್ನೆಲ್ಲ ಮುಗಿಸ್ಕೋಬಹುದು. ಮಗು ಜೊತೆನೇನೆ ನೀವು ಇದನ್ನ ಮುಗಿಸ್ಕೋಬಹುದು. ಇದನ್ನ ಕಂಟಿನ್ಯೂ ಕೂಡ ಮಾಡ್ತಾ ಹೋಗ್ಬೋದು. ಓಕೆನಾ. ಆದಷ್ಟು ನೋಟ್ ಮಾಡಿ ಇಟ್ಕೊಳ್ಳಿ. ಯಾರ್ಯಾರು ಇವಾಗ ಕ್ಯಾಮ್ರಾ ಆನ್ ಮಾಡಿ ಮಾಡಕ್ ಆಗ್ತಾ ಇಲ್ಲ, ಅವ್ರು ದಯವಿಟ್ಟು ನೋಟ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ರೆಕಾರ್ಡೆಡ್ ಸೆಷನ್ ಕೂಡ ಸಿಗುತ್ತೆ, ಇಲ್ಲ ಅಂತ ಅಲ್ಲ. ನೋಟ್ ಮಾಡಿ ಇಟ್ಕೊಂಡು ರೆಫರ್ ಮಾಡಿ. ಫ್ಯೂಚರ್ ಅಲ್ಲಿ ಏನಾದ್ರು ಡೌಟ್ ಬಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಯಾವಾಗ್ಲೂ ನಾವು ಅವೈಲೇಬಲ್ ಇರ್ತೀವಿ ನಿಮ್ಗೆ. ರೆಕಾರ್ಡೆಡ್ ಸೆಷನ್ ಇರುತ್ತೆ, ಅದನ್ನ ಕೂಡ ನೀವು ರೆಫರ್ ಮಾಡ್ಬೋದು. ಓಕೆನಾ. ಅಂಡ್ ಕೆಲವೊಬ್ರು ಹೇಳ್ತಾರೆ ನನ್ಗೆ ಸಿ ಸೆಕ್ಷನ್ ಆಗಿದೆ, ಮಾಡ್ಬಹುದಾ ಮಾಡಬಾರ್ದಾ ಅಂತ ಹೇಳಿ. ನನ್ನ ಕೇಳಿದ್ರೆ ಅಪ್ ಟು ಒಂದು 3-4 months ಮಾಡೋದ್ ಬೇಡ. ನಿಮ್ ಬಾಡಿ ಹೇಗಿದೆ ನೋಡ್ಕೊಳ್ಳಿ. ಹೀಲ್ ಆಗಿದ್ಯಾ, ಕಂಪ್ಲೀಟ್ ಹೀಲ್ ಆಗಿದ್ಯಾ ನೋಡ್ಕೊಳ್ಳಿ. ಅಥವಾ ನೀವ್ ಒಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿರ್ತೀರಾ, ಅವಾಗ ಒಂದ್ಸಲ ಕೇಳಿ, ನಾನು ಯಾವಾಗಿಂದ ವರ್ಕೌಟ್ ಸ್ಟಾರ್ಟ್ ಮಾಡಬಹುದು ಅಂತ ಹೇಳ್ಬಿಟ್ಟು ಒಂದ್ ಮಾತನ್ನ ಕೇಳಿ. ಅದಾದ್ಮೇಲೆ ನೀವು ಯೋಗ ಏನ್ ಹೇಳ್ತಾರೆ, ಯೋಗದಲ್ಲಿ ಕೆಲವು ಅಡ್ವಾನ್ಸ್ ಆಸನಗಳಿರ್ಬೋದು. ಫಾರ್ ಎಕ್ಸಾಂಪಲ್ ಹೊಟ್ಟೆ ಮೇಲೆ ಭಾರ ಬಿಟ್ಟು ಮಾಡುವಂತ ಆಸನಗಳು, ಅಂದ್ರೆ ಹೊಟ್ಟೆ ತುಂಬಾ ಸ್ಟ್ರೆಚ್. ಇವಾಗ ಭುಜಂಗಾಸನ ಮಾಡ್ತೀವಿ, ಕೋಬ್ರಾ ಪೋಸ್ ಯಾರಿಗಾದ್ರೂ ಗೊತ್ತಿದ್ಯಾ? ನಾನ್ ತೋರಿಸ್ತೀನಿ. ಆ ಕೋಬ್ರಾ ಪೋಸ್ ಮಾಡಿದಾಗ ಹೊಟ್ಟೆ ಮಸಲ್ ಸ್ವಲ್ಪ ಸ್ಟ್ರೆಚ್ ಆಗುತ್ತೆ. ಅಥವಾ ಧನುರಾಸನ ಮಾಡ್ತೀವಿ, ಕಾಲು ಹಿಡ್ಕೊಂಡು ಹೊಟ್ಟೆ ಮೇಲೆ ಭಾರ ಬಿಟ್ಟು ಹಿಂದೆ ಬರ್ತೀವಿ, ಆಗ ಸ್ವಲ್ಪ ಸ್ಟ್ರೆಚ್ ಆಗುತ್ತೆ. ಈ ತರ ಆಸನಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿ, ಸ್ವಲ್ಪ ತಿಂಗಳಿಗೆ ಅವಾಯ್ಡ್ ಮಾಡಿ. ಅದನ್ನ ಮಾಡೋಕ್ಕೂ ಮುಂಚೆ ಯಾವಾಗಾದ್ರೂ ನೀವು ಡಾಕ್ಟರ್ ಹತ್ರ ಹೋಗಿರ್ತೀರಲ್ವಾ, ಅವಾಗ ಒಂದ್ಸಲ ಕೇಳ್ಕೊಂಬನ್ನಿ, ನಾನು ಇವಾಗ ಯೋಗ ಮಾಡ್ಬೋದಾ, ನಾನು ಇವಾಗ ಎಕ್ಸರ್ಸೈಸ್ ಮಾಡ್ಬೋದಾ, ಅಥವಾ ಯಾವಾಗಿಂದ ಮಾಡ್ಬೇಕು. ಈ ನ್ಯೂ ಮಾಮ್ಸ್ ಎಲ್ಲ ಇವಾಗ ಒಂದ್ಸಲ ತೋರ್ಸಕ್ ಹೋಗೇ ಹೋಗ್ತೀರಾ ಅಲ್ವಾ. ಸೊ ಅವರೆಲ್ಲ ಒಂದ್ಸಲ ಕೇಳ್ಕೊಂಡು ಅದಾದ್ಮೇಲೆ ಸ್ಟಾರ್ಟ್ ಮಾಡಿ ಯೋಗ. ಅಂಡ್ ನಾರ್ಮಲ್ ಡೆಲಿವರಿ ಆಗಿರೋರು ತಲೆನೇ ಕೆಡಿಸ್ಕೋಬೇಡಿ. ಒಂದು 2 months ಆದ್ಮೇಲೆ ನೀವು ಡೆಫಿನೆಟ್ಲಿ ಸ್ಟಾರ್ಟ್ ಮಾಡ್ಬೋದು. ಅಂಡ್ ಮನೆಯಲ್ಲಿ ಬಾಣಂತನ ಅಂತ ಹೇಳಿದ್ರೆ 3 months ನಿಮ್ಗೆ ಫುಲ್ ಬಾರ್ಡರ್ ಹಾಕ್ಬಿಟ್ಟಿರ್ತಾರೆ. ಸೊ ಈ ಎಲ್ಲಾ ಆಸನಗಳು ನೀವು ರೂಮಲ್ಲೇ ನಿಮ್ ಮಗು ಜೊತೆನೆ, ನಿಮ್ ಮಗು ಪಕ್ಕದಲ್ಲೇ ಮಾಡ್ಕೋಬಹುದು. ಓಕೆನಾ. ಸೊ ಲೆಟ್ಸ್ ನಾಟ್ ತುಂಬಾ ಇದು ಮಾಡೋದು ಬೇಡ. ಏನಾದ್ರೂ ಡೌಟ್ ಗಳಿದ್ರೆ ಲಾಸ್ಟ್ ಅಲ್ಲಿ ಕೇಳಿ ದಯವಿಟ್ಟು. ಯಾರಿಗಾದ್ರೂ ಮುಜುಗರ ಇದ್ರೆ ಕೇಳೋದಕ್ಕೆ ನನ್ಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಓಕೆನಾ. ಎಸ್. ಶಲ್ ವಿ ಸ್ಟಾರ್ಟ್? ಥಮ್ಸ್ ಅಪ್, ಥಮ್ಸ್ ಅಪ್, ಥಮ್ಸ್ ಅಪ್. ಸೂಪರ್. ಜಮುನಾಕ ಸೂಪರ್. ಓಕೆ, ಸ್ಟಾರ್ಟ್ ಮಾಡೋಣ ಹಾಗಿದ್ರೆ. ಸೊ ಫಸ್ಟ್, ಓ ಎಸ್, ಪರವಾಗಿಲ್ಲ, ನೀವು ಮಾಡಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ವಿಡಿಯೋ ಆನ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ನಾನು ಮಾತಾಡ್ತಾ ಇದ್ದೀನಿ, ನೀವು ರೆಸ್ಪಾಂಡ್ ಮಾಡ್ತಾ ಇದ್ರಿ, ಕೇಳ್ಕೊಂತಾ ಇದ್ರ ಅಂತನಾದ್ರೂ ಅನ್ಸುತ್ತೆ. ಎಸ್. ಓಕೆ, ಫಸ್ಟ್ ನಾವು ಕೂತ್ಕೊಂಡು ಫೀಡ್ ಮಾಡ್ತಾ ಇರ್ತೀವಿ, ಹೌದಲ್ವಾ. ಕೂತ್ಕೊಂಡು ಫೀಡ್ ಮಾಡುವಾಗ, ಅದ್ರಲ್ಲೂ ನ್ಯೂ ಬಾರ್ನ್ ಇರುವಾಗ, ಬಿಲೋ 6 months ಇರುವಾಗ ಪದೇ ಪದೇ ನಾವು ಫೀಡ್ ಮಾಡ್ತಾ ಇರ್ಬೇಕಾಗುತ್ತೆ. ಸೊ ಹೋಲ್ಡ್ ಮಾಡೋದಿರ್ಬೋದು, ಒಂದೇ ಕಡೆ ಮಲ್ಗಿ ಫೀಡ್ ಮಾಡ್ತಾ ಇರ್ತೀವಿ, ಅಥವಾ ಮಗು ಈ ಕಡೆ ಇರುತ್ತೆ, ನೈಟ್ ಪೂರ್ತಿ ಅದೇ ಕಡೆ ತಿರ್ಕೊಂಡಿರ್ತೀವಿ. ಸೊ ಅದೆಲ್ಲ ರೀಸನ್ ಇಂದ ನಮ್ಗೆ ಬಾಡಿ ಪೇನ್ ಜಾಸ್ತಿ ಆಗ್ತಾ ಇರುತ್ತೆ.
ಹೌದಲ್ವಾ? ಅಂಡ್ ತುಂಬಾ ಬಾಡಿ ಮೂವ್ಮೆಂಟ್ ಇರೋದಿಲ್ಲ, ಒಂದೇ ಕಡೆ ಇರ್ತೀವಿ, ಕೂತಿದ ಹತ್ರ ಕೂತ್ಕೊಂಡಿರ್ತೀವಿ. ಈ ಬೇಸಿಕ್ ಸ್ಟ್ರೆಚಸ್ ಎಷ್ಟು ಸಿಂಪಲ್ ಅನ್ಸುತ್ತೆ ನೋಡಿ, ಬಟ್ ಇದನ್ನ ಮಾಡೋದ್ರಿಂದ ನಿಮಗೆ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ನೋಡ್ಕೊಳ್ಳಿ, ಫಸ್ಟ್ ನೆಕ್ ಇಂದ ಸ್ಟಾರ್ಟ್ ಮಾಡೋಣ. ಜಸ್ಟ್ ಲೆಫ್ಟ್ ಅಂಡ್ ರೈಟ್ ನಾರ್ಮಲ್ ಬ್ರೀತಿಂಗ್ ಜೊತೆ ಹೀಗೆ. ಎಷ್ಟು ಟೈಮ್ ತಗೋಬಹುದು ಇದು? ಜಸ್ಟ್ 1 minute. ಅಂಡ್ ಕಷ್ಟ ಇದೆಯಾ? ಇಲ್ಲ, ಆರಾಮಾಗಿ ನೆನಪಿರುತ್ತೆ. ಇದನ್ನ ನೀವು ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಎರಡೂ ಟೈಮಲ್ಲೂ ಮಾಡ್ಕೋಬಹುದು. ರೈಟ್? ನಾರ್ಮಲ್ ಬ್ರೀತಿಂಗ್, ಜಸ್ಟ್ ಸ್ಟ್ರೆಚ್ ಮಾಡ್ತಾ ಟರ್ನ್ ಮಾಡ್ತೀರಾ. ಅಂಡ್ ಇದು ಮರ್ತೋಗೋದು ಇಲ್ಲ, ಯಾಕಂದ್ರೆ ನೀವು ಪ್ರೆಗ್ನೆನ್ಸಿ ಎಲ್ಲರೂ ಮಾಡಿದ್ದೀರಾ. ಹೌದಾ? ಎಸ್. ಈಗ ತಲೆ ಮೇಲೆ ಎಕ್ಸೇಲ್ ಮಾಡ್ತಾ ಡೌನ್. ಇನ್ಹೇಲ್ ಅಪ್, exhale down. Inhale up, exhale down. Inhale up and exhale down. ರಿಲ್ಯಾಕ್ಸ್. ನಿಮ್ಗೆ ನೆಕ್ಗೆ ಫುಲ್ ಸ್ಟ್ರೆಚ್ ಆಯ್ತು, ಎಕ್ಸರ್ಸೈಸ್ ಆಯ್ತು, ಈಸಿಯಾಗಿ ಮಾಡ್ಬೋದು. ರಮ್ಯಾಕ ಸೂಪರ್. ಮಾಡಿ, ಕಂಟಿನ್ಯೂ ಮಾಡಿ. ಸೊ ನೆಕ್ಸ್ಟ್ ಒನ್, ಫಿಂಗರ್ಸ್ ಹೀಗೆ ಕೈ ಬೆರಳುಗಳನ್ನ ಹೀಗೆ ಸೇರಿಸಿ ಎರಡೂ ಕೈಗಳನ್ನ ಚೆನ್ನಾಗಿ ಸ್ಟ್ರೆಚ್ ಮಾಡ್ತೀರಾ. ಕೈಗಳು ಎಷ್ಟು ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ನೋಡಿ. ಯಾರಿಗೆ ವಿಡಿಯೋ ಆನ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಇಟ್ಸ್ ಓಕೆ, ನೀವು ಕೂತಿದ ಹತ್ರನೇ ಮಾಡ್ಬೋದು. ಫೀಲ್ ಮಾಡಿ, ಕೈಗಳಿರ್ಬೋದು, ಅಪ್ಪ ಬ್ಯಾಕ್ ಇರ್ಬೋದು, ಶೋಲ್ಡರ್ ಇರ್ಬೋದು, ಎಷ್ಟು ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ. ಹೌದಾ? ಹಾಗೆ ಏನ್ ಮಾಡೋಣ ನೋಡ್ಕೊಳ್ಳಿ. ಕೈಗಳನ್ನ ಮತ್ತೆ ಬೆರಳುಗಳನ್ನ ಲಾಕ್ ಮಾಡ್ತೀನಿ ಹಿಂದೆ. ಫಿಂಗರ್ಸ್ ಇಂಟರ್ ಲಾಕ್ ಮಾಡಿ ಹಿಂದೆ ಸ್ಟ್ರೆಚ್ ಮಾಡ್ತೀನಿ, ತಲೆ ಇಡ್ತೀನಿ. ಈಸಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ವೆರಿ ಗುಡ್. ನೀವು ಅಬ್ಸರ್ವ್ ಮಾಡ್ಬೋದು ಅಪ್ಪ ಬ್ಯಾಕ್ ಎಷ್ಟು ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ ಮಸಲ್ ಎಲ್ಲ ಅಂತ ಹೇಳಿ. ಹೌದಾ? ಸೊ ನೆಕ್ಸ್ಟ್ ಏನ್ ಮಾಡೋಣ, ಆದಷ್ಟು ವಜ್ರಾಸನದಲ್ಲಿ ಕೂತು ಮಾಡಿ. ಇದೆಲ್ಲ ಮಾಡುವಾಗ ನಿಮ್ಗೆ ಚೆನ್ನಾಗಿ ಏನು ಕಾಲುಗಳಿಗೆ ಕೂಡ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಡೈಜೆಷನ್ ಇಶ್ಯೂ ಇರ್ಬೋದು, ಇದೆಲ್ಲ ತುಂಬಾ ಕಡಿಮೆ ಆಗುತ್ತೆ. ವಜ್ರಾಸನ ತೋರಿಸ್ಬೇಕಾ ನಾನು? ಹೀಗೆ ಮಂಡಿ ಮೇಲೆ ನಿಂತ್ಕೊಂಡು ಕಾಲುಗಳು ಹೀಗೆ, ನನ್ನ ಥಂಬ್ ಫಿಂಗರ್ ಎರಡು ಟಚ್ ಆಗಿದೆ, ಕಾಲುಗಳ ಮೇಲೆ ಹೀಗೆ ಕೂತ್ಕೊಂತೀನಿ. ಇಷ್ಟೇ, ಸಿಂಪಲ್. ಯಾರಿಗೆ ಮಾಡೋದಕ್ಕೆ ಕಷ್ಟ ಅನ್ಸುತ್ತೆ, ಆಂಕಲ್ ಪೇನ್ ಬರುತ್ತೆ ಅಂದವರು ಆಂಕಲ್ ಕೆಳಗಡೆ ಒಂದು ಪಿಲ್ಲೋ ಇಟ್ಕೋಬಹುದು. ಓಕೆನಾ? ವೆರಿ ಗುಡ್. ನೆಕ್ಸ್ಟ್ ಮಾಡೋಣ. ಸೊ ಕೆಲವು ನೈಟ್ ಅಲ್ಲಿ ತುಂಬಾ ಒಂದೇ ಕಡೆ ಮಲಗಿ ತುಂಬಾ ಹೊತ್ತು ಪೇನ್ ಆಗಿದೆ, ಇಲ್ಲೆಲ್ಲ ಬಾಡಿ ಪೇನ್ ಆಗ್ತಾ ಇದೆ ಅಂದ್ರೆ ಸ್ವಲ್ಪ ಹೀಗೆ ಒಂದ್ ಕೈನ ಕೆಳಗಿಡ್ತೀರಾ, ಚೆನ್ನಾಗಿ ಸ್ಟ್ರೆಚ್ ಮಾಡ್ತೀರಾ. ಕೇಳಿಸ್ತಿದ್ಯಾ? ಎಲ್ರಿಗೂ ಕೇಳಿಸ್ತಿದ್ಯಾ? ಪವರ್ ಕಟ್ ಆಗಿದೆ, ಹಾಗಾಗಿ ಕಟ್ ಆಗಿ ವಿಡಿಯೋ ಏನಾದ್ರು ಪಾಸ್ ಆಗಿರ್ಬೋದು. ಕೇಳಿಸ್ತಿದ್ಯಾ? ಥಮ್ಸ್ ಅಪ್. ಕಾವೇರಿ ಅಕ್ಕ ಕೇಳಿಸ್ತಿದ್ಯಾ? ಓಕೆ ಓಕೆ. ಇನ್ನೊಂದ್ ಕಡೆ ಮಾಡೋಣ. ಇಲ್ಲಿ ಬ್ರೀತ್ ಇನ್ ಮಾಡ್ತೀನಿ, ಬ್ರೀತ್ ಔಟ್ ಮಾಡ್ತಾ ನಿಧಾನವಾಗಿ ಸ್ಟ್ರೆಚ್ ಮಾಡ್ತೀನಿ. ಉಸಿರಾಡಿ, ಹೋಲ್ಡ್ ಮಾಡಿ, ಹಾಗೆ ಉಸಿರಾಡಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್ and breathe out. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಎಲ್ರು. ಕಾಲ್ಗಳನ್ನ ಮುಂದೆ ಚಾಚಿ ಆರಾಮಾಗಿ ಕೂತ್ಕೊಳ್ಳಿ. ಕಾಲ್ಗಳನ್ನ ಮುಂದೆ ಚಾಚಿ ಕೂತ್ಕೊಳ್ಳಿ. ಸೊ ಇದೆಲ್ಲ ನೀವು ರೂಮಲ್ಲೇ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಜಸ್ಟ್ ಒಂದ್ ಮ್ಯಾಟ್ ಅಥವಾ ಬೆಡ್ಶೀಟ್ ಅಥವಾ ಚಾಪೆ ಏನಾದ್ರೂ ಓಕೆ. ಹೌದಾ? ಸೊ ಒಂದು 6 months ಆದ್ಮೇಲೆ ನೀವು ವೇಟ್ ರಿಡಕ್ಷನ್ ಬಗ್ಗೆ ತುಂಬಾ ಇದು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಯು ಕ್ಯಾನ್ ಸ್ಟಾರ್ಟ್ ವಿತ್ ಸೂರ್ಯ ನಮಸ್ಕಾರ. ನಾನು ಯಾವ್ದಾದ್ರು ಒಂದು ನಿಮ್ಗೆ ಒಂದು ವಿಡಿಯೋಗೆ ಕಳಿಸ್ತೀನಿ ರೆಫರೆನ್ಸ್ಗೆ ಅಂತ ಹೇಳ್ಬಿಟ್ಟು ನೀವು ಅದನ್ನ ಚೆಕ್ ಮಾಡ್ಬೋದು. ಒಂದು 3 rounds ಇಂದ ಸ್ಟಾರ್ಟ್ ಮಾಡಿ. ಸಡನ್ ಆಗಿ ಸ್ಟಾರ್ಟ್ ಮಾಡಿದ್ರೆ ಬಾಡಿ ಪೇನ್ ಅನ್ನಿಸ್ಬೋದು. ಒಂದು 3 rounds ಸೂರ್ಯ ನಮಸ್ಕಾರ ಮಾಡಿ, ಅದಾದ್ಮೇಲೆ 6 ಮಾಡಿ, ಅದಾದ್ಮೇಲೆ 10 ಮಾಡಿ, ಅದಾದ್ಮೇಲೆ 12. ಎವ್ರಿ ಡೇ ಆದಷ್ಟು ಒಂದು 12 ರೌಂಡ್ ಆಫ್ ಸೂರ್ಯ ನಮಸ್ಕಾರ ಮಾಡೋದ್ರಿಂದ. ಕೇಳಿಸ್ತಿದ್ಯಾ? ಅಶ್ವಿನಿ ಅಕ್ಕ ಹೇಳಿ. ಅದೇ ಲೇಟ್ ಆಗಿ ಜಾಯ್ನ್ ಆದೆ, ಮತ್ತೆ ಫಸ್ಟ್ ಮಾಡಿದ್ದ ರಿಪೀಟ್ ಮಾಡ್ತೀರಾ ಅಂತ. ನಿಮ್ಗೆ ರೆಕಾರ್ಡೆಡ್ ಸೆಷನ್ ಸಿಗುತ್ತೆ ಅಕ್ಕ, ಕಂಟಿನ್ಯೂ ಮಾಡ್ತೀವಿ. ಸರಿ. ಓಕೆ. ಸೊ ನೆಕ್ಸ್ಟ್ ಈ ಬದ್ಧ ಕೋನಾಸನ ಗೊತ್ತಿದೆ ಅಲ್ವಾ ಎಲ್ರಿಗೂ?
ಬಟರ್ಫ್ಲೈ ಪೋಸ್. ಮ್ಯೂಟ್ ಅಲ್ಲಿ ಹೋಗಿ, ಅಶ್ವಿನಿ ಅಕ್ಕ ಮ್ಯೂಟ್ ಅಲ್ಲಿ ಹೋಗಿ. ಸೊ ಈಗ ಇನ್ನರ್ ಥೈಸ್ ಪೇನ್ ಇರ್ಬೋದು, ಕಾಲುಗಳು ನೋವು ಇರ್ಬೋದು. ಸೊ ಇದೆಲ್ಲದಕ್ಕೂ ನಿಮ್ಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಅಂಡ್ ಒನ್ ಮೋರ್ ಅಂದ್ರೆ ನಿಮ್ಗೆ ನೆಕ್ಸ್ಟ್ ಸೈಕಲ್ ಸ್ಟಾರ್ಟ್ ಆಗ್ಬೇಕು, ಹೌದಲ್ವಾ? ಸೊ ಅದೆಲ್ಲದಕ್ಕೂ ನಿಮ್ಗೆ ನಿಮ್ಮ ಬಾಡಿ ಪ್ರಿಪೇರ್ ಆಗೋದಕ್ಕೆ ಈ ಆಸನ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಎಸ್. ನಿಮ್ಮ ಪೆಲ್ವಿಕ್ ಫ್ಲೋರ್ ಸ್ಟ್ರೆಂಥನಿಂಗ್ ಆಗೋದಕ್ಕಾಗಿರ್ಬೋದು. ಇದನ್ನ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಇದೊಂದು ವರ ಹೆಣ್ಮಕ್ಳಿಗೆ ಅಂತ ಹೇಳ್ತಾರೆ. ಈ ಆಸನ ತುಂಬಾ ಸಿಂಪಲ್ ಬಟ್ ತುಂಬಾ ಎಫೆಕ್ಟಿವ್ ಆಸನ. ವೆರಿ ಗುಡ್. ಹಲೋ, ಕೇಳಿಸ್ತಿದ್ಯಾ? ವಿಡಿಯೋ ಪಾಸ್ ಆಗಿದ್ಯಾ? ಕೇಳಿಸ್ತಿದೆ ಅಲ್ಲ ಅಕ್ಕ? ವಿಡಿಯೋ ಪಾಸ್ ಆಗಿದೆ. ಇದಕ್ಕೆ ರಮ್ಯಾ ಅಕ್ಕ ಕೇಳಿಸ್ತಾ ಇದೆಯಲ್ಲ? ಇವಾಗ ಕೇಳಿಸ್ತಾ ಇದೆ. ಎಸ್ ಎಸ್ ಎಸ್. ಹಾ, ನೆಕ್ಸ್ಟ್ ಆ ತರ ಇರೋರಿಗೆ ಇದು ಒಂದು ಆಸನ, ವಕ್ರಾಸನ ಅಂತ ಹೇಳಿ. ಅಪ್ಪರ್ ಬಾಡಿ ಕಂಪ್ಲೀಟ್ ಟ್ವಿಸ್ಟ್ ಮಾಡ್ತೀವಿ. ಕಾಲನ್ನ ಹೀಗೆ ಮಡಿಸ್ತೀವಿ. ಇನ್ನೂ ಆಗುತ್ತೆ ಅನ್ನೋರು ಹೀಗೆ ಕ್ರಾಸ್ ಮಾಡಿ ಕೂಡ ಇಡ್ಬೋದು. ಕಾಲನ್ನ ಹೀಗೆ ಮಡಿಸಿ ಆಪೋಸಿಟ್ ಲೆಗ್ ಆಪೋಸಿಟ್ ಹ್ಯಾಂಡ್. ಹಿಂದೆ ಕೈ ತುಂಬಾ ದೂರ ಇಡೋದು ಬೇಡ, ಬಾಡಿ ಹತ್ತಿರದಲ್ಲೇ ಇರುತ್ತೆ. ಕಾಲನ್ನ ಒಳಗೆ ಎಳ್ಕೊಂತೀರಾ, ಟರ್ನ್ ಮಾಡ್ತೀರಾ. ಸೊ ಬಾಡಿ ಟ್ವಿಸ್ಟ್ ಆಗ್ಬೇಕಂದ್ರೆ ಏನು? ಆಪೋಸಿಟ್ ಲೆಗ್ ಇರ್ಬೇಕು, ಆಪೋಸಿಟ್ ಹ್ಯಾಂಡ್ ಇರ್ಬೇಕು. ನಂದು ಬಲಗಾಲ್ ಮಾಡಿಸಿದೀನಿ, ಎಡಗೈಯಿಂದ ಹಿಡ್ಕೊಂಡಿದೀನಿ. ಹೀಗೆ ನಿಧಾನವಾಗಿ ಟರ್ನ್ ಮಾಡ್ತೀನಿ. ಈಸಿ ಎಲ್ರಿಗೂ? ಇದು ಎಲ್ರು ಮಾಡ್ಬೋದು. ವೆರಿ ಗುಡ್. ನಿಮ್ ಬಾಡಿ ಎಷ್ಟು ಸಪೋರ್ಟ್ ಮಾಡುತ್ತೋ ಅಷ್ಟು, ಆದಷ್ಟು ಒಂದು 5 ಬಾರಿ ಉಸಿರಾಡೋವರೆಗೂ ಹೋಲ್ಡ್ ಮಾಡ್ಬೋದು. ಬ್ರೀದ್ ಇನ್, ಬ್ರೀದ್ ಔಟ್, ಹೀಗೆ ಒಂದು 5 ಟೈಮ್ಸ್ ನೀವು ಬ್ರೀತ್ ಇನ್ ಮಾಡ್ಬೋದು, ಬ್ರೀತ್ ಔಟ್ ಮಾಡ್ಬೋದು. ಇದೇ ಪೊಸಿಷನ್ ಅಲ್ಲಿ ಹೋಲ್ಡ್ ಮಾಡಿ ಆಸನದಲ್ಲಿ. ಓಕೆನಾ? ರಿಲ್ಯಾಕ್ಸ್ ರಿಲ್ಯಾಕ್ಸ್. ನೆಕ್ಸ್ಟ್ ಒನ್ ಮಾಡೋಣ. ಈಗ ಲೆಫ್ಟ್ ಲೆಗ್ ಅನ್ನ ಫೋಲ್ಡ್ ಮಾಡಿದೀನಿ. ಬರ್ದಿಟ್ಕೊಳ್ಳಿ, ಕನ್ಫ್ಯೂಷನ್ ಇದ್ರೆ. ಆಪೋಸಿಟ್ ಲೆಗ್ ಆಪೋಸಿಟ್ ಹ್ಯಾಂಡ್. ಎಡಗಾಲನ್ನ ಮಡಿಸಿದೀನಿ, ಬಲಗೈಯಿಂದ ಹಿಡ್ಕೊಂಡು ಕಾಲನ್ನ ಒಳಗೆ ಎಳ್ಕೊಂತೀನಿ. ಸ್ವಲ್ಪ ಬಾಡಿನ ಕಂಪ್ಲೀಟ್ ಟ್ವಿಸ್ಟ್ ಮಾಡಿ ಹಿಂದೆ ಟರ್ನ್ ಮಾಡಿ ಹೀಗೆ. ಸೊ ನಿಮ್ಗೆ ಬಾಡಿ ಪೇನ್ಗೆ ಕೂಡ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಇದು ಡಯಾಬಿಟಿಕ್ಗೆ ತುಂಬಾ ಹೆಲ್ಪ್ ಆಗುವಂತ ಆಸನ ಇದು. ಉಸಿರಾಡಿ ಚೆನ್ನಾಗಿ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್ ಅಂಡ್ ಬ್ರೀದ್ ಔಟ್. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಸೊ ನೆಕ್ಸ್ಟ್ ಕಮ್ಸ್, ಅಕ್ಕ ಬೆಲ್ಲಿ ಫ್ಯಾಟ್ ಬಂದ್ಬಿಟ್ಟಿದೆ, ಹೇಗೆ ರಿಡ್ಯೂಸ್ ಮಾಡೋದು? ಹೌದಾ? ನೆಕ್ಸ್ಟ್ ಪ್ರಶ್ನೆ ಬರುತ್ತೆ. ಸೊ ಹೇಗ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ನಾನು ಹೇಳಿದಂಗೆ ತುಂಬಾ ತಲೆ ಕೆಡಿಸ್ಕೊಳ್ಳೋದು ಬೇಡ ವೆಯ್ಟ್ ಲಾಸ್ಗೆ. ಆಫ್ಟರ್ ಏನ್ ಹೇಳ್ತಾರೆ, ಒಂದು 6-7 ಮಂತ್ಸ್ ಆದ್ಮೇಲೆ ಸೂರ್ಯ ನಮಸ್ಕಾರ ಸ್ಟಾರ್ಟ್ ಮಾಡ್ಕೊಳ್ಳಿ. ತುಂಬಾ ರಿಪ್ಲೈ ಬರ್ತಾ ಇದೆ. ವೆರಿ ಗುಡ್. ಸೊ ಒಂದು ಪಶ್ಚಿಮೋತ್ತಾಸನ ಅಂತ ಹೇಳ್ತೀವಿ. ಇದು ಬಂದು ನಿಮ್ಗೆ ಕಂಪ್ಲೀಟ್ ಸ್ಪೈನಲ್ ಕಾರ್ಡ್ಗೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಅಬ್ಡಮನ್ ರಿಡಕ್ಷನ್ ಕೂಡ ಹೆಲ್ಪ್ ಆಗುತ್ತೆ. ಇನ್ನೊಂದು ಮಲಗಿ ಮಾಡುವಂತ ಆಸನ ಇದೆ, ಅದು ಹೇಳ್ಕೊಡ್ತೀನಿ ನಾನು ನಿಮ್ಗೆ. ಅದನ್ನ ಪ್ರಾಕ್ಟೀಸ್ ಮಾಡಿದ್ರು ಕೂಡ ನಿಮ್ಗೆ ಸ್ವಲ್ಪ ಲೋಯರ್ ಟಮ್ಮಿ ರೆಡ್ಯೂಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನ ಒಂದೊಂದು ಕಾಲಿಂದನೂ ಮಾಡ್ಬೋದು. ಹೀಗೆ ಒಂದು ಕಾಲನ್ನ ಒಳಗಡೆ ಫೋಲ್ಡ್ ಮಾಡ್ತೀನಿ, ಕೈಯನ್ನ ಮೇಲೆತ್ತಿ ಇಲ್ಲಿ ಬ್ರೀತ್ ಇನ್ ಮಾಡ್ತೀನಿ, ಬ್ರೀತ್ ಔಟ್ ಮಾಡ್ತಾ ನೋಡ್ಕೊಳ್ಳಿ ಒಂದ್ಸಲ. ಬಾಡಿ ಕಂಪ್ಲೀಟ್ ಎಕ್ಸ್ಟೆಂಡ್ ಮಾಡ್ತೀನಿ. ಸೂರ್ಯ ನಮಸ್ಕಾರ ನೀವು ಅಕ್ಕ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ, ನನ್ಗೆ ಓದಕ್ ಆಗ್ತಾ ಇಲ್ಲ ಮೆಸೇಜಸ್. ಕೈಗಳನ್ನ ಮೇಲೆ ಎತ್ತಿ ಬಾಡಿ ಕಂಪ್ಲೀಟ್ ಸ್ಟ್ರೆಚ್ ಮಾಡಿ ಎಕ್ಸ್ಟೆಂಡ್ ಮಾಡ್ತಾ ನಿಧಾನವಾಗಿ ಮುಂದೆ ಬಾಗ್ತೀರಾ. ಪಾದನ ಹಿಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ವೆರಿ ಗುಡ್. ಕೀಪ್ ಬ್ರೀತಿಂಗ್. ಇನ್ಹೇಲ್, ಎಕ್ಸ್ಹೇಲ್. ಹಾಗೆ ನಿಮ್ ದೇಹ ಅಬ್ಸರ್ವ್ ಮಾಡಿ, ಎಲ್ಲಿ ಯಾವ ಭಾಗದಲ್ಲಿ ಎಷ್ಟು ಚೆನ್ನಾಗಿ ಬಾಡಿ ಸ್ಟ್ರೆಚ್ ಆಗ್ತಾ ಇದೆ ಗಮನಿಸ್ಬೋದಾ? ಸಾಧ್ಯ ಆಗುತ್ತೆ ಅಂದ್ರೆ ನಿಧಾನವಾಗಿ ತಲೆ ಬಗ್ಸಿ ಮುಖದ ಭಾಗವನ್ನ ಮಂಡಿಗೆ ಟಚ್ ಮಾಡ್ತೀರಾ. ಉಸಿರಾಡಿ. ಯಾವುದೇ ವೇಟ್ ಮಾಡಿ ಅಕ್ಕ, ನೀವು ಡಾಕ್ಟರ್ನ ಕೇಳೋವರೆಗೂ ವೇಟ್ ಮಾಡಿ. ಒಂದು ಅವ್ರ ಕನ್ಸಲ್ಟೇಷನ್ ಆದ್ಮೇಲೆ ಒಂದ್ಸಲ ಯಾವಾಗಿಂದ ಮಾಡ್ಬೋದು ಅಂತ ಕೇಳ್ಬಿಟ್ಟು ಅದಾದ್ಮೇಲೆ ಸ್ಟಾರ್ಟ್ ಮಾಡಿ. ಆಫ್ಟರ್ 3 ಮಂತ್ಸ್ ಮಾಡಬಹುದು, ಇಲ್ಲ ಅಂತಲ್ಲ, ಬಟ್ ನಿಮ್ ಕಂಡೀಷನ್ ಒಂದ್ಸಲ ನೋಡ್ಬಿಟ್ಟು ಅದಾದ್ಮೇಲೆ ನೀವು ಸ್ಟಾರ್ಟ್ ಮಾಡ್ಬೋದು. ಬರ್ದಿಟ್ಕೊಳ್ಳಿ, ನೋಟ್ ಮಾಡಿ ಇಟ್ಕೊಳ್ಳಿ. ಓಕೆನಾ? ಬೇರೆ ಎಲ್ಲದನ್ನು ಮಾಡ್ಬೋದು. ಪಶ್ಚಿಮೋತ್ತಾಸನ.
ಇದು ಏಕಪಾದ ಆಕ್ಚುಲಿ ಸಿಂಗಲ್ ಲೆಗ್ ಅಲ್ಲಿ ಮಾಡ್ತಾ ಇರೋದು. ಒಂದೊಂದು ಕಾಲಲ್ಲೂ ಮಾಡ್ತೀವಿ ಮತ್ತೆ ಎರಡು ಕಾಲು ಸೇರಿಸಿ ಮಾಡ್ತೀವಿ. ನೋಡ್ಕೊಳ್ಳಿ, ಬಲಗಾಲಲ್ಲಿ ಮಾಡ್ತಾ ಇದೀನಿ ಈಗ. ಬ್ರೀತ್ ಇನ್, ಬ್ರೀತ್ ಔಟ್ ಮಾಡ್ತಾ ಬಾಡಿ ಸ್ಟ್ರೆಚ್ ಮಾಡಿ ಎಕ್ಸ್ಟೆಂಡ್ ಮಾಡ್ತಾ ಪಾದನ ಹಿಡ್ಕೊಂತೀರ. ಮುಂದೆ ನೋಡಿ, ಕೆಲವು ಉಸಿರಾಟ ಆಡುವಾಗ ಮುಂದೆ ನೋಡಿ. ಇಲ್ಲಿ ಬ್ರೀತ್ ಔಟ್ ಮಾಡಿ, ಸಾಧ್ಯ ಆದ್ರೆ ಮುಖದ ಭಾಗವನ್ನ ನಿಮ್ಮ ನೀಗೆ ಟಚ್ ಮಾಡಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ರಿಲ್ಯಾಕ್ಸ್. ಇದು ನಿಮ್ಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಮ ಬಾಡಿ ಫ್ಲೆಕ್ಸಿಬಿಲಿಟಿ ಗೊತ್ತಾಗುತ್ತೆ. ಮೇ ಬಿ ಯಾರಿಗೆ ಆಗ್ತಾ ಇರಲ್ಲ ಅವ್ರು ಇಷ್ಟೇ ಮಾಡಿರ್ತೀರಾ ಇವತ್ತು. 2 ದಿನ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಮುಂದೆ ಹೋಗುತ್ತೆ. ಇನ್ನೂ 2 ದಿನ ಪ್ರಾಕ್ಟೀಸ್ ಮಾಡಿದ್ರೆ ಕಂಪ್ಲೀಟ್ ಲಾಕ್ ಮಾಡಿ ಹೋಲ್ಡ್ ಮಾಡಿ ನಿಮ್ಮ ಫೋರ್ ಹೆಡ್ ನೀ ಮೇಲೆ ಟಚ್ ಮಾಡ್ತೀರಾ. ಅಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಇರುತ್ತೆ. ಸೊ ನೀವು ಪ್ರಾಕ್ಟೀಸ್ ಮಾಡ್ಬೇಕು ಅಷ್ಟೇ. ಓಕೆನಾ? ಸೊ ನೆಕ್ಸ್ಟ್ ನೋಡ್ಕೊಳ್ಳಿ, 2 ಪಾದಗಳನ್ನ ಜೊತೆಯಲ್ಲಿ ಇಟ್ಟಿದ್ದೀನಿ. ಸೇಮ್ ಆಸನ. ಇಲ್ಲಿ ಉಸಿರು ತಗೊಂತೀನಿ, ಉಸಿರು ಹೊರಗಾಗ್ತಾ ಬಾಡಿ ಸ್ಟ್ರೆಚ್ ಮಾಡ್ತಾ ಎಕ್ಸ್ಟೆಂಡ್ ಮಾಡ್ತಾ ಬಂದು ಥಂಬ್ ಫಿಂಗರ್ ಹೋಲ್ಡ್ ಮಾಡಿ. 2 ಕೈ ಬೆರಳಿಂದ ಥಂಬ್ ಫಿಂಗರ್ ಹೋಲ್ಡ್ ಮಾಡಿ. ಆಗತ್ತೆ ಅಂದ್ರೆ ಕಂಪ್ಲೀಟ್ ಪಾದ ಹೋಲ್ಡ್ ಮಾಡಿ. ಯಾರಿಗ ಆಗ್ತಾನೆ ಇಲ್ಲ ಆಂಕಲ್ ಹೋಲ್ಡ್ ಮಾಡಿ. ವೆರಿ ಗುಡ್. ಉಸಿರಾಡಿ, ಚೆನ್ನಾಗಿ ಉಸಿರಾಡಿ. ಬ್ರೀತ್ ಇನ್. ಸಿ ಸೆಕ್ಷನ್ ಆಗಿರೋರು ಮಾಡ್ಲೇಬೇಕು, ಇಷ್ಟು ಮಾಡಿ. ಓಕೆ, ಈಸಿ, ಆರಾಮಾಗಿ ಮಾಡ್ಬೋದು. ನಿಮ್ ಬಾಡಿ ಎಷ್ಟು ಸಪೋರ್ಟ್ ಮಾಡುತ್ತೆ ಅಷ್ಟು ಮಾಡಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್ and breathe out. Relax, relax. So comfortable? ಎಲ್ರು ಆರಾಮಾಗಿ ಮಾಡಿದ್ರ? ನೆನ್ಪಿರುತ್ತಾ ಎಲ್ರಿಗೂ? ನೋಟ್ ಮಾಡಿ ಇಟ್ಕೊಳ್ಳಿ, ಆದಷ್ಟು ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್, ಸೈಡ್ ಏನು ಬೊಜ್ಜು ಬಂದಿದೆ ಅಥವಾ ತುಂಬಾ ಲೋಯರ್ ಬ್ಯಾಕ್ ಪೇನ್ ಆಗ್ತಾ ಇದೆ, ತುಂಬಾ ಹೊತ್ತು ಕೂತ್ ಫೀಡ್ ಮಾಡಿದೀನಿ, ಇದೆಲ್ಲ ಹೇಳುವಾಗ ಇದು ನನಗೆ ತುಂಬಾ ಹೆಲ್ಪ್ ಆಗಿದೆ. ಹೀಗೆ ಒಂದು ಕಾಲನ್ನ ಮಡಿಸಿ ಸೈಡ್ ಅಲ್ಲಿ ತಗೊಂತೀರಾ, ಆದಷ್ಟು ನೇರವಾಗಿ ನಿಮಗೆ. ಸೊ ಇದು ಮಾಡೋದ್ರಿಂದ ನಿಮ್ಗೆ ಲೋಯರ್ ಬ್ಯಾಕ್ ಪೇನ್ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ನನ್ಗೂ ಕೂಡ ತುಂಬಾ ರಿಲ್ಯಾಕ್ಸ್ ಆಗಿದೆ. ನೋಡ್ಕೊಳ್ಳಿ 1 ನಿಮಿಷ. ಕಾಲ್ ಸೈಡಿಗೆ ಬಂದ್ಮೇಲೆ ಆಗುತ್ತೆ ಅಂದ್ರೆ ಆಂಕಲ್ ಹೋಲ್ಡ್ ಮಾಡಿ, ಇನ್ನೂ ಆಗುತ್ತೆ ಅಂದ್ರೆ ಥಂಬ್ ಫಿಂಗರ್ ಹೋಲ್ಡ್ ಮಾಡಿ. ಕೈಯಿಂದ ಥಂಬ್ ಫಿಂಗರ್ ಹೋಲ್ಡ್ ಮಾಡ್ತೀರಾ. ಕೈ ಮೇಲೆತ್ತಿ ಇನ್ಹೇಲ್ ಮಾಡಿ, ಎಕ್ಸ್ಹೇಲ್ ಮಾಡ್ತಾ ನಿಧಾನವಾಗಿ ಬೆಂಡ್ ಮಾಡಿ. ಉಸಿರಾಡಿ, ಚೆನ್ನಾಗಿ ಉಸಿರಾಡಿ. ಇದಿನ್ನೂ ಅಡ್ವಾನ್ಸ್ ಆಗು ಮಾಡ್ತಾರೆ, ಇಷ್ಟ ಸಾಕು. ನಮ್ಗೆ ಎಷ್ಟಾಗುತ್ತೆ ಅಷ್ಟೇ ಮಾಡೋಣ ನಾವು. ಉಸಿರಾಡಿ, ಚೆನ್ನಾಗಿ ಉಸಿರಾಡಿ. ಯಾರ್ಯಾರು ಮಾಡಿದೀರಾ, ಯು ಕ್ಯಾನ್ ಲಿಟ್ರಲಿ ಫೀಲ್ ದಟ್ ಗುಡ್ ಸ್ಟ್ರೆಚ್. ಹೌದಾ? ಉಸಿರಾಡಿ, ಚೆನ್ನಾಗಿ ಉಸಿರಾಡಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. ಸೊ ಒಂದು 5 to 10 ಬ್ರೀತ್ ನೀವು ಹೋಲ್ಡ್ ಮಾಡ್ಬೋದು. ಅಗೇನ್ ಇಷ್ಟೇ ಮಾಡಿ ಅಂತ ನಾನು ಹೇಳೋದಿಲ್ಲ. ನಿಮ್ ಬಾಡಿ ಎಷ್ಟು ಮಾಡೋದಕ್ಕೆ ಸಾಧ್ಯ ಇದೆ, ಎಷ್ಟು ನಿಮ್ಗೆ ಕಂಫರ್ಟಬಲ್ ಇದೆ ಅಷ್ಟು ಮಾಡ್ಕೊಂಡ್ರೆ ಸಾಕು. ಇನ್ನೊಂದ್ ಕಡೆ ಮಾಡೋಣ. ಒಂದು ಕಾಲನ್ನ ಹೊರಗ್ ತಂದಿ ಥಂಬ್ ಫಿಂಗರ್ ಹೋಲ್ಡ್ ಮಾಡ್ತಾ ಇದ್ದೀನಿ ನಾನು. ಯಾರಿಗಾಗಲ್ಲ ಆಂಕಲ್ ಹೋಲ್ಡ್ ಮಾಡ್ಬೋದು. ಕೈ ಮೇಲೆತ್ತಿ, ಆದಷ್ಟು ಮುಂದೆಯಿಂದ ಬೆಂಡ್ ಆಗ್ಬೇಡಿ, ಮೇಲೆಯಿಂದ ಬೆಂಡ್ ಮಾಡಿ. ಈಸಿ, ವೆರಿ ಗುಡ್. ಉಸಿರಾಡಿ, ಚೆನ್ನಾಗಿ ಉಸಿರಾಡಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. ರಿಲ್ಯಾಕ್ಸ್. ಇದು ಪರಿವೃತ್ತ ಜಾನು ಶಿರಸಾಸನ ಅಂತ ಹೇಳ್ತಾರೆ. ಸೊ ಇದು ಕಂಪ್ಲೀಟ್ ಆಕ್ಚುಲಿ ಟ್ವಿಸ್ಟೆಡ್ ಮಾಡ್ತಾರೆ. ನಮ್ಗೆ ಅಷ್ಟೆಲ್ಲ ಮಾಡೋದು ಬೇಡ, ನಮ್ಗೆ ಎಷ್ಟು ಆಗುತ್ತೆ ನಾವ್ ಅಷ್ಟು ಮಾಡೋಣ. ಓಕೆನಾ? ಎನಿ ಡೌಟ್ಸ್? ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದೆಯಾ? ಅಕ್ಕ ಈ ಆಸನದ ಹೆಸರೇನಕ್ಕ? ಜಾನು ಶಿರಸಾಸನ. ಸೊ ಯೂಶಲಿ ಜಾನು ಶಿರಸಾಸನ ನಾವು ಒಂದ್ ಕಾಲ್ ಮಾಡೋದಲ್ಲ, ಇದನ್ನ ಜಾನು ಶಿರಸಾಸನ ಅಂತಾರೆ. ಇದು ಬಂದು ಪರಿವೃತ್ತ ಜಾನು ಶಿರಸಾಸನ, ಟ್ವಿಸ್ಟೆಡ್. ಓಕೆನಾ? ಸೊ ನೆಕ್ಸ್ಟ್ ಆಸನ ಹೋಗೋಣ. ಇನ್ನೊಂದು ಆಸನ ತುಂಬಾ ಈಸಿ ಆಗಿರೋದು, ಎಫೆಕ್ಟಿವ್ ಆಸನ, ಶಲಭಾಸನ ಅಂತ ಹೇಳಿ. ಅದು ಮಲ್ಕೊಂಡು ಮಾಡುವಂತ ಆಸನ. ಸೊ ಇದು ಕೂಡ ಎಲ್ರು ಮಾಡ್ಬೋದು. ಸಿ ಸೆಕ್ಷನ್ ಇರ್ಬೋದು, ಇದಿರ್ಬೋದು, ಎಲ್ರು ಮಾಡ್ಬೋದು. ಯಾವಾಗಿಂದ ನಿಮ್ಗೆ ಮಾಡೋದಕ್ಕೆ ಹೇಳಿದಾರೆ ಡಾಕ್ಟರ್ ಅದನ್ನ ನೋಡ್ಕೊಂಡು ಮಾಡಿ. ನಾನ್ ಮಾಡ್ತೀನಿ, ಒಂದ್ಸಲ ನೋಡ್ಕೊಳ್ಳಿ. ಕಾಣಿಸ್ತಾ ಇದೀನಲ್ವಾ? ಕಾಣಿಸಿಲ್ಲ ಅಂದ್ರೆ ಹೇಳಿ, ಕ್ಯಾಮ್ರಾ ಚೇಂಜ್ ಮಾಡ್ಕೊಂತೀನಿ. ಕಾಣಿಸ್ತಾ ಇದೀನಲ್ವಾ? ಎರಡು ಕೈಗಳನ್ನ 1 ನಿಮಿಷ.
ಹೋಪ್. ರಮ್ಯಾಕ ಕಾಣಿಸ್ತಾ ಇದೆ ಅಲ್ವಾ? ಹಾ ಕಾಣಿಸ್ತಾ ಇದೆ ಅಕ್ಕ. ಹ. ಹೀಗೆ ಹಣೆಯನ್ನ ನೆಲದ ಮೇಲೆ ಇಡ್ತಾ ಇದ್ದೀನಿ. ಎರಡು ಕೈಗಳನ್ನ ತೊಡೆಯ ಕೆಳಗಡೆ, ನನ್ನ ಥೈಸ್ ಕೆಳಗಡೆ ಇಟ್ಕೊಂತಾ ಇದ್ದೀನಿ. ಸೊ ತಲೆ ಎತ್ತೋದಿಲ್ಲ, ಕಾಲನ್ನ ಮಾತ್ರ ಮಂಡಿ ಮಡಿಸ್ದಿರೋ ಹಾಗೆ ಇಷ್ಟು ಲಿಫ್ಟ್ ಮಾಡ್ತೀನಿ. ಕಾಣಿಸ್ತಾ ಇದೆಯಾ? ತಲೆ ಎತ್ತೋದಿಲ್ಲ. ನಾನು ಬಲಗಾಲನ್ನ ಲಿಫ್ಟ್ ಮಾಡಿದ್ದೀನಿ. ಉಸಿರಾಡ್ತಾನೆ ಇರ್ತಾರೆ. ಸರಿ ಯೂಶುವಲಿ ಕಾಣಿಸ್ತಿಲ್ಲ. ನೀವು ಅಡ್ಡಡ್ಡ ಮಲ್ಕೊಂಡ್ರೆ ಒಳ್ಳೇದನ್ಸುತ್ತೆ ಹೀಗೆ. ಅದು ನೀವು ಕಾಲು ಎಲ್ಲಿ ಫೋಲ್ಡ್ ಮಾಡ್ತಿದ್ದೀರಾ ಅನ್ನೋದು ಗೊತ್ತಾಗ್ತಿಲ್ಲ. ಒಂದ್ ನಿಮಿಷ. ಓಕೆ, ಶಶಿಕಲಾ ಅಕ್ಕ ನೋಡ್ಕೊಳ್ಳಿ. ಕಾಣಿಸ್ತಾ ಇದೆಯಾ ಈಗ? ರೈಟ್. ಇಲ್ಲಿಂದ ನಿಧಾನವಾಗಿ ಇಷ್ಟೇ, ಮಂಡಿನ ಮಡಿಸ್ಬಾರ್ದು. ಮಂಡಿ ಮಡಿಸಿದ್ರೆ ಹೀಗ್ ಕಾಣುತ್ತೆ ಅಲ್ವಾ? ಮಂಡಿ ಮಡಿಸ್ದಿರೋ ಹಾಗೆ ಇಷ್ಟನ್ನ ಲಿಫ್ಟ್ ಮಾಡಿ. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು. ಇಷ್ಟು ಸಾಧ್ಯ ಆಗುತ್ತೆ ಅಂದ್ರೆ ಇಷ್ಟೇ ಸಾಕು. ನಿಮ್ ಬಾಡಿ ಎಷ್ಟು ಸಪೋರ್ಟ್ ಮಾಡುತ್ತೆ ಅಷ್ಟನ್ನ ಲಿಫ್ಟ್ ಮಾಡ್ತೀರಾ. ಇದು ಲೋಯರ್ ಬ್ಯಾಕ್ ಮಸಲ್ಸ್ ನ ತುಂಬಾ ಸ್ಟ್ರೆಂಥನಿಂಗ್ ಮಾಡುತ್ತೆ, ತುಂಬಾ ರಿಲ್ಯಾಕ್ಸ್ ಮಾಡುತ್ತೆ. ನಿಮ್ಗೆ ಬ್ಯಾಕ್ ಪೇನ್ ಇದ್ರೆ ಕೂಡ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಉಸಿರಾಡಿ. ಪ್ರತಿ ಬಾರಿ ಈ ಆಸನ ಮಾಡುವಾಗ ಯೂಶಲಿ ಏನಾಗುತ್ತೆ ಅಂದ್ರೆ ಕೆಲವೊಬ್ರು ಬ್ರೀತ್ ಹೋಲ್ಡ್ ಮಾಡ್ಬಿಡ್ತಾರೆ, ಕಾಲನ್ನ ಲಿಫ್ಟ್ ಮಾಡ್ಬಿಟ್ಟು ಹೋಲ್ಡ್ ಮಾಡ್ಬಿಡ್ತಾರೆ. ಅಲ್ಲಿ ರಾಂಗ್ ಮಾಡ್ತಾರೆ. ಅದೊಂದು ನೀವು ಕರೆಕ್ಟ್ ಆಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಕಾಲನ್ನ ಲಿಫ್ಟ್ ಮಾಡಿದ್ಮೇಲೆ ಉಸಿರಾಡ್ತಾನೆ ಇರ್ತೀರಾ, ಬ್ರೀತ್ ಇನ್ ಮಾಡ್ತಾನೆ ಇರ್ತೀರಾ. ಓಕೆನಾ? ಇನ್ನೊಂದು ಕಾಲಿಗೆ ಮಾಡೋಣ. ಲೆಫ್ಟ್ ಲೆಗ್ ಮಾಡ್ತಾ ಇದ್ದೀನಿ. ಕೈಯನ್ನ ಕಾಲಿನ ಕೆಳಗೆ, ತೊಡೆಯ ಕೆಳಗೆ ಬರುತ್ತೆ, ಸ್ವಲ್ಪ ಲಿಫ್ಟ್ ಮಾಡ್ತೀರಾ. ಇದರಲ್ಲಿ ತುಂಬಾ ವೇರಿಯೇಷನ್ಸ್ ಗಳಿದೆ, ಒಬ್ಬೊಬ್ರು ಒಂದೊಂದ್ ತರ ಮಾಡಿರ್ತಾರೆ. ಇದು ಈಸಿ ಆಗಿರುತ್ತೆ ಸ್ಟಾರ್ಟ್ ಮಾಡೋದಕ್ಕೆ ನಿಮ್ಗೆ. ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ದಿಸ್ ವೇರಿಯೇಷನ್. ಆಯ್ತಾ? ಉಸಿರಾಡಿ, ಚೆನ್ನಾಗಿ ಉಸಿರಾಡಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಹಾಗೆ ಮಲ್ಕೊಳ್ಳಿ, ಹಾಗೆ ಮಲ್ಕೊಳ್ಳಿ. ಉಸಿರಾಡಿ, ಚೆನ್ನಾಗಿ ಉಸಿರಾಡಿ. ಇದನ್ನ ನೀವು ಎರಡು ಕಾಲನ್ನ ಸೇರಿಸಿ ಕೂಡ ಮಾಡ್ಬೋದು. ಒಂದ್ಸಲ ಮಾಡ್ತೀನಿ ನೋಡ್ಕೊಳ್ಳಿ. ಎರಡು ಕೈಗಳನ್ನ ಮತ್ತೆ ಕಾಲಿನ ಕೆಳಗೆ, ತೊಡೆಯ ಕೆಳಗೆ ತರ್ತೀನಿ. ಫೋರ್ ಹೆಡ್ ಕೆಳಗಿದೆ, ಮ್ಯಾಟ್ ಮೇಲಿದೆ. ನಿಧಾನವಾಗಿ ಎರಡೂ ಕಾಲುಗಳನ್ನ ಮೇಲೆತ್ತೀನಿ ಹೀಗೆ. ಸಿ ಸೆಕ್ಷನ್ ಇರೋರು ನೋಡ್ಕೊಂಡ್ ಮಾಡಿ ದಯವಿಟ್ಟು. ಒಂದು 3-4 ಮಂತ್ಸ್ ಆಗ್ಲಿ, ಅದಾದ್ಮೇಲೆ ಮಾಡ್ಕೊಳ್ಳಿ. ಹೀಗೆ ಎರಡೂ ಕಾಲುಗಳನ್ನ ಸ್ವಲ್ಪ ಮೇಲೆತ್ತೀರ. ರಿಲ್ಯಾಕ್ಸ್. ನನ್ನ ಹಣೆ ಕೂಡ ಮ್ಯಾಟ್ ಮೇಲೆ ಇದೆ. ಎರಡು ಕೈಗಳು ಹಸ್ತ ತೊಡೆಯ ಒಳಭಾಗ ಹೀಗೆ ಕಾಲಿನ ಕೆಳಗಿರುತ್ತೆ. ಓಕೆನಾ? ಇಲ್ಲಿಂದ ನಿಧಾನವಾಗಿ ಕಾಲನ್ನ, ಎರಡೂ ಕಾಲುಗಳನ್ನ ಲಿಫ್ಟ್ ಮಾಡ್ತೀನಿ. ಮಂಡಿ ಮಡಿಸೋ ಹಾಗಿಲ್ಲ, ಎರಡೂ ಮಂಡಿಗಳು ನೇರವಾಗಿರುತ್ತೆ. ಹಾಗೆ ಕಾಲುಗಳನ್ನ ಲಿಫ್ಟ್ ಮಾಡ್ತೀರಾ. ಇದು ನಿಮ್ಗೆ ವೇಟ್ ರಿಡಕ್ಷನ್ ಏನ್ ಹೇಳ್ತಾರೆ, ಬೆಲ್ಲಿ ಫ್ಯಾಟ್ ರಿಡಕ್ಷನ್ ಅಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಲೋಯರ್ ಬ್ಯಾಕ್ ಪೇನ್ ಕೂಡ ಕಂಪ್ಲೀಟ್ ಕಡಿಮೆ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಎಲ್ರೂ ಹಾಗೆ ಉಲ್ಟಾ ತಿರ್ಕೊಳ್ಳಿ. ಸೇತು ಬಂದಾಸನ ಮಾಡೋಣ. ಸಿ ಸೆಕ್ಷನ್ ಆಗಿರೋರು ತುಂಬಾ 3-4 ಮಂತ್ಸ್ ಒಳಗಡೆ ಇರೋದು ಮಾಡೋದು ಬೇಡ, ಬೇರೆ ಎಲ್ರು ಮಾಡಿ. ಹೀಗೆ ಬೆನ್ನಿನ ಮೇಲೆ ಮಲ್ಕೊಂತೀನಿ ನಾನು. ಎರಡೂ ಕಾಲುಗಳನ್ನ ಒಳಗ್ ಮಾಡಿಸ್ಕೊಂತೀನಿ. ನಾವು ಪ್ರೆಗ್ನೆನ್ಸಿ ಕೂಡ ಪ್ರಾಕ್ಟೀಸ್ ಮಾಡಿದೀವಿ ಅಲ್ವಾ? ನೋಡಿ ಎಷ್ಟು ಎಫೆಕ್ಟಿವ್ ಆಸನ. ಯಾವಾಗ ಬೇಕಾದ್ರೂ ಮಾಡೋ ಅಂತ ಆಸನ. ಪ್ರೆಗ್ನೆನ್ಸಿ, ಆಫ್ಟರ್ ಡೆಲಿವರಿ, ಅಥವಾ ವೆಯ್ಟ್ ರೆಡ್ಯೂಸ್ ಆಗೋದಕ್ಕೆ, ಬ್ಯಾಕ್ ಪೇನ್ಗೆ, ಥೆರಪಿಗೆ, ಎಲ್ಲದಕ್ಕೂ ಯೂಸ್ ಆಗುತ್ತೆ ನೋಡಿ ಆಸನ ಇದು. ಸೊ ಎರಡು ಕೈಗಳನ್ನ ಕೆಳಗಿಡ್ತೀರಾ, ನಿಧಾನವಾಗಿ ಸೊಂಟದ ಭಾಗ ಮೇಲೆತ್ತೀರಾ ಹೀಗೆ. ಎರಡೂ ಕೈಗಳನ್ನ ಪ್ರೆಸ್ ಮಾಡ್ತೀರಾ, ಸೊಂಟದ ಭಾಗ ಮೇಲೆತ್ತೀರಾ. ಸೊ ಫಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ಕಷ್ಟ ಅನ್ಸುತ್ತೆ ಆಫ್ಟರ್ ಡೆಲಿವರಿ, ಬಟ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದಾಗೆ ನಿಮ್ಗೆ ರೂಢಿ ಆಗುತ್ತೆ. ಇದು ಅಭ್ಯಾಸ ಆದ್ಮೇಲೆ ನಿಮ್ಗೆ ಈಸಿಯಾಗಿ ಮಾಡ್ತೀರಾ. ಏನ್ ಹೇಳ್ತೀರಾ, ಲೋಯರ್ ಟಮ್ಮಿ ರೆಡ್ಯೂಸ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದು. ಓಕೆನಾ? ನೋಡಿ ಇನ್ನೊಂದ್ಸಲ ಮಾಡ್ತೀನಿ. ಎರಡೂ ಕೈಗಳು ಹಸ್ತ ಕೆಳಗ್ ಮಾಡಿ ಮ್ಯಾಟ್ ಮೇಲೆ ತರ್ತೀನಿ. ಎರಡೂ ಕೈಗಳನ್ನ ಕೆಳಗೆ ಒತ್ತಿ ಪ್ರೆಸ್ ಮಾಡಿ ಸೊಂಟದ ಭಾಗವನ್ನ ನಿಧಾನವಾಗಿ ಮೇಲೆತ್ತೀರ. ಮುಖ ಸ್ಟ್ರೈಟ್ ಇರ್ಲಿ, ಮೇಲೆ ನೋಡ್ತಿರ್ಲಿ, ಕತ್ತು ತಿರುಗಿಸ್ಬೇಡಿ. ಹಾಗೆ ವೆರಿ ಗುಡ್. ಹೋಲ್ಡ್ ಮಾಡಿ ನೋಡೋಣ. 5, 4,
3, 2, 1. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಸೊ ನಮ್ಗೆ ದಪ್ಪ ಆಗಿರೋದ್ರಿಂದ ಆಫ್ಟರ್ ಡೆಲಿವರಿ ನಮ್ಗೆ ಥೈಸ್ ಎಲ್ಲ ಜಾಸ್ತಿ ಅನಿಸ್ತಾ ಇರುತ್ತೆ ಅಲ್ವಾ? ಸೊ ಥೈಸ್ ಕೂಡ ಕಡಿಮೆ ಆಗುತ್ತೆ ಸೇತು ಬಂಧಾಸನ ಮಾಡೋದ್ರಿಂದ. ಸೊ ಏನು ಆರಾಮಾಗಿ ಮಾಡ್ಬೋದು. ಸೇಫ್ ಆಸನ, ಈಸಿ ಆಸನ, ತುಂಬಾ ಎಫೆಕ್ಟಿವ್ ಆಸನ. ಬಟ್ ಸಿ ಸೆಕ್ಷನ್ ಇರೋರು ಸ್ವಲ್ಪ ವೇಟ್ ಮಾಡಿ, ಒಂದು 3-4 ಮಂತ್ಸ್ ಕಂಪ್ಲೀಟ್ ಹೀಲ್ ಆದ್ಮೇಲೆ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅದನ್ನ. ಓಕೆನಾ? ಸೂರ್ಯ ನಮಸ್ಕಾರ ಮಾಡಿ ಅಂತ ಹೇಳ್ದೆ ಅಲ್ವಾ? ಆಫ್ಟರ್ 6 ಮಂತ್ಸ್ ನೀವು ಕಂಪ್ಲೀಟ್ ವೇಟ್ ರಿಡಕ್ಷನ್ ಗೆ ಸ್ಟಾರ್ಟ್ ಮಾಡಿದ್ಮೇಲೆ ಆವಾಗ ಇದೊಂದು ಎಫೆಕ್ಟಿವ್ ಆಸನ, ಸೂರ್ಯ ನಮಸ್ಕಾರದ ಜೊತೆಗೆ ಇದನ್ನು ಕೂಡ ನೀವು ಆಡ್ ಮಾಡ್ಕೊಳ್ಳಿ. ಓಕೆನಾ? ಎಸ್. ಯಾಕೆ ಎಲ್ರು ಡಲ್ ಆಗಿದ್ದೀರಾ? ವೇಟ್ ಜಾಸ್ತಿ ಆಗ್ಬಿಟ್ಟಿದೀನಿ ಅಂತನಾ? ನೋ. ವೆರಿ ಗುಡ್, ವೆರಿ ಗುಡ್. ಓಕೆ. ಸೊ ನೆಕ್ಸ್ಟ್ ಇನ್ನೊಂದು ಆಸನ ಹೇಳ್ಕೊಡ್ತೀನಿ. ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಟಮ್ಮಿ ರೆಡ್ಯೂಸ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆನಾ? ನಾನು ಮಾಡ್ತೀನಿ, ನೀವು ಯಾರು ಮಾಡೋದ್ ಬೇಡ, ನೋಡ್ಕೊಳ್ಳಿ, ಬರ್ದಿಟ್ಕೊಳ್ಳಿ. ಈಸಿ ಅಂದ್ರೆ ಈಸಿ ಆಸನ ಇರುತ್ತೆ. ಹೀಗೆ ಎರಡೂ ಕೈಗಳನ್ನ ದೇಹದ ಪಕ್ಕದಲ್ಲಿ ಇಡ್ತೀರಾ. ಇಲ್ಲಿಂದ ಒಂದು ಕಾಲನ್ನ ಮೇಲೆತ್ತೀರಾ, ಇಷ್ಟೇ, 90 ಡಿಗ್ರಿ ಡೌನ್. ಇದನ್ನ ಒಂದೊಂದು ಕಾಲು 10 ಟೈಮ್ಸ್ ಮಾಡ್ಕೊಳ್ಳಿ. ಆದಷ್ಟು ಇದನ್ನ ಒಂದು ಯಾರು ನಾರ್ಮಲ್ ಡೆಲಿವರಿ ಆಗಿದ್ರೆ ಅವರು ಇಮಿಡಿಯೇಟ್ 2 ಮಂತ್ಸ್ ಅಥವಾ 3 ಮಂತ್ಸ್ ಆದ್ಮೇಲೆ ಸ್ಟಾರ್ಟ್ ಮಾಡ್ಬೋದು. ಸಿ ಸೆಕ್ಷನ್ ಇರೋರು ನಾನು ಹೇಳಿದ ಹಾಗೆ ಡಾಕ್ಟರ್ ಒಂದ್ಸಲ ಕೇಳ್ಕೊಂಡು ನಿಮ್ಮ ಬಾಡಿ ಹೇಗಿದೆ ನೋಡ್ಕೊಂಡು ಸ್ಟಾರ್ಟ್ ಮಾಡ್ಬೋದು. ಜಸ್ಟ್ 1, 2, 3, 4 and 5. ಇನ್ನೊಂದ್ ಕಡೆ ಮಾಡೋಣ. 1, 2, 3, 4 and 5. ರಿಲ್ಯಾಕ್ಸ್. ಇದಾದ ನಂತರ ಎರಡು ಕಾಲಿಂದ ಕೂಡ ನಾವು ಮಾಡ್ಬೋದು. ಒಂದೊಂದು ಕಾಲಿಂದ ಯಾಕೆ ತೋರಿಸ್ತೆ ಅಂದ್ರೆ, ಸ್ಟಾರ್ಟ್ ಮಾಡೋದಕ್ಕೆ ತುಂಬಾ ಈಸಿ. ಒಂದೊಂದೇ ಕಾಲಲ್ಲಿ ಮಾಡಿದಾಗ ನಮ್ಗೆ ಸ್ಟಾರ್ಟ್ ಮಾಡೋದಕ್ಕೆ ತುಂಬಾ ಈಸಿ ಇರುತ್ತೆ. ಸೊ ಈಗ ನೋಡ್ಕೊಳ್ಳಿ, ಎರಡು ಕಾಲು. 1, 2, 3, 4 and 5. ಇದಾದ ನಂತರ ನೋಡಿ, ನೀವು ಅಬ್ಸರ್ವ್ ಮಾಡ್ಬೋದು, ನಿಮ್ಮ ಲೋಯರ್ ಬಾಡಿ ಇರ್ಬೋದು, ನಿಮ್ಮ ಥೈಸ್ ಇರ್ಬೋದು, ಎಷ್ಟು ಏನು ಸ್ಟಾರ್ಟ್ ಆಗಿರುತ್ತೆ ಬರ್ನ್ ಆಗೋದಕ್ಕೆ ಫ್ಯಾಟ್ ಎಲ್ಲ ಅಂತ ಹೇಳ್ಬಿಟ್ಟು ಯು ಕ್ಯಾನ್ ಲಿಟ್ರಲಿ ಫೀಲ್ ದಟ್. ಓಕೆನಾ? ಸೊ ಕಾವೇರಿ ಅಕ್ಕ ಮಾಡಿದ್ರ ನನ್ ಜೊತೆ? ಹೇಗಿತ್ತು? ಹೇಳಿದ್ರಲ್ಲ, ಅದಕ್ಕೆ ನಾನು ಮಾಡ್ಲಿಲ್ಲ. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಸೊ ಇದನ್ನ ಆಡ್ ಮಾಡ್ಕೊಳ್ಳಿ. ಕೆಲವೊಂದು ಲಿಸ್ಟ್ ಆಫ್ ಆಸನ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನನ್ಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ, ಒಂದಷ್ಟು ಆಸನ ಹೆಸರನ್ನ ಕಳಿಸ್ತೀನಿ. ಸೊ ನೀವು ಯಾವಾಗ ಸೂರ್ಯ ನಮಸ್ಕಾರ ಮಾಡ್ತೀರಾ ಆಫ್ಟರ್ 6, 7, 8 ಮಂತ್ಸ್, ಸೊ ಯು ಕ್ಯಾನ್ ಸ್ಟಾರ್ಟ್ ಆಡಿಂಗ್ ದೋಸ್ ಆಸನಾಸ್ ನಿಮ್ಮ ಸೂರ್ಯ ನಮಸ್ಕಾರದ ಜೊತೆಗೆ. ಮೇಜರ್ಲಿ ನಾನು ಹೇಳೋದು ವಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಫಸ್ಟ್. ಸೊ ಡೈಲಿ ಒಂದು 10 ಮಿನಿಟ್ಸ್, 20 ಮಿನಿಟ್ಸ್, 30 ಮಿನಿಟ್ಸ್ ಹಾಗೆ ಆಡ್ ಮಾಡ್ಕೋತಾ ಬನ್ನಿ. ಸೊ ತುಂಬಾ ಮೋಸ್ಟ್ ಆಫ್ ದ ಟೈಮ್ ಬಾಡಿ ಪೇನ್ ನಾವು ವಾಕ್ ಮಾಡೋದ್ರಿಂದ, ನಾವು ಬಾಡಿನ ಎಂಗೇಜ್ ಮಾಡೋದ್ರಿಂದ ಕಡಿಮೆ ಆಗುತ್ತೆ. ಅಂಡ್ ವೇಟ್ ರಿಡಕ್ಷನ್ ಗೆ ಬೆಸ್ಟ್ ಥಿಂಗ್ ವಾಕಿಂಗ್ ಫಸ್ಟ್. ಸೊ ಅದನ್ನ ಮಾಡಿ, ಒಂದು 15 ಮಿನಿಟ್ಸ್ ವಾಕ್ ಮಾಡಿ, ಅದಾದ್ಮೇಲೆ ಯೋಗ ಮಾಡಿ, ಮನೆಯಲ್ಲೇನೆ ಮಾಡಿ. ಸೊ ಬೇಬಿ ಜೊತೆಗೆ ನಿಮ್ಮನ್ನ ನೀವು ಕೂಡ ನೋಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಹೌದಾ? ರೈಟ್? ರೆಕಾರ್ಡಿಂಗ್ ಕಳಿಸ್ಬಹುದು. ಎಲ್ಲಾ ಸೆಷನ್, ಯಾವ್ದ್ಯಾವ್ದು ಸೆಷನ್ಸ್ ಆಗಿದೆ ಇದುವರೆಗೂ ನಿಮ್ಗೆ ಬೇಬಿ ಕೇರ್ ಅಲ್ಲಿ, ಎಲ್ಲಾ ರೆಕಾರ್ಡೆಡ್ ಸೆಷನ್ ನಿಮಗೆ ಸಿಗುತ್ತೆ. ನೀವು ಅದನ್ನ ರೆಫರ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಓಕೆನಾ? ರೈಟ್? ಸೊ ಇದ್ರ ಜೊತೆಗೆ ಫೈನ್, ಇದೆಲ್ಲ ಮಾಡೋದ್ರಿಂದ ನಮ್ಮ ಬಾಡಿಗೆ ಸ್ಟ್ರೆಚ್ ಮಾಡಿದ್ವಿ, ಒಳ್ಳೆ ಸ್ಟ್ರೆಚ್ ಆಯ್ತು, ರೈಟ್? ಒಂದ್ ಸ್ವಲ್ಪ ಪೇನ್ ರೆಡ್ಯೂಸ್ ಆಯ್ತು, ರೈಟ್? ನೆಕ್ಸ್ಟ್ ಇನ್ನೊಂದು ಬೇಕು. ನಾವೊಂದ್ ಸ್ವಲ್ಪ ಯಾಕೋ ಇದನ್ನ ಕಳ್ಕೊಂತಾ ಇದೀವಿ. ಈ ತುಂಬಾ ಹಾರ್ಮೋನ್ಸ್ ಪ್ರೆಗ್ನೆನ್ಸಿಯಲ್ಲಿ ಫುಲ್ ಹೈ ಇತ್ತು, ಇವಾಗ ನೋಡೋದಕ್ಕೆ ಒಂದೇ ಸಲ ಕೆಳಗ್ ಬಿದ್ದೋಗ್ಬಿಟ್ಟಿದೆ. ನಮ್ಮನ್ನ ನಾವು ಮೆಂಟಲಿ ಹೇಗೆ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದು, ಹೇಗೆ ಇದನ್ನ ಬ್ಯಾಲೆನ್ಸ್ ಮಾಡೋದು? ಇಷ್ಟೊಂದು ಸ್ಟ್ರೆಸ್ ಅನ್ನಿಸ್ತಾ ಇದೆ, ಇಷ್ಟೊಂದು ಎಮೋಷನಲಿ ವೀಕ್ ಅನ್ನಿಸ್ತಾ ಇದೆ, ತುಂಬಾ ಏನು ಲೋ ಫೀಲ್ ಆಗ್ತಾ ಇದೆ ಅಂತ ಎಲ್ಲ ಅಂತ ಅನ್ಸಿರ್ಬೋದು, ತುಂಬಾ ಜನಕ್ಕೆ ಅನ್ಸಿರುತ್ತೆ.
ನಾನ್ ಕೂಡ ಎಕ್ಸೆಪ್ಷನ್ ಅಲ್ಲ. ಹೌದಾ? ಅನ್ಸಿದ್ಯಾ? ಏನೋ ಬಾಣಂತನ ಅಂತ ರೂಮಲ್ಲಿ ಕೂಡ ಹಾಕ್ಬಿಟ್ಟಿದ್ದಾರೆ ನನ್ನನ್ನ. ಬರೀ ಮಗು ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಇವೆಲ್ಲ ಬರ್ತಾ ಇರುತ್ತೆ ಎಮೋಷನಲಿ, ಸ್ವಲ್ಪ ಮಾನಸಿಕವಾಗಿ ನಮ್ಗೆ ಎಲ್ಲೋ ಒಂದ್ ಕಡೆ ಡೌನ್ ಆಗ್ತಾ ಇದೀವಿ ಅಂತ ಫೀಲ್ ಆಗುತ್ತೆ. ಬಟ್ ಆಕ್ಚುಲಿ ನೀವು ನಿಮ್ಮನ್ನ ನೀವು ನೆಕ್ಸ್ಟ್ ಲೆವೆಲ್ ತಗೊಂಡ್ ಹೋಗಿರ್ತೀರ. ಬರೀ ಕಾವೇರಿ ಇರೋದ್ರಿಂದ ನೆಕ್ಸ್ಟ್ ಕಾವೇರಿ ಅಮ್ಮ ಆಗಿದ್ದೀರ. ಹೌದಲ್ವಾ? ಅಮ್ಮ ಆಗೋದ್ ನಾಟ್ ಈಸಿ, ರೈಟ್? ಸೊ ಇವಾಗ ಹೇಗೆ ಮಗು ಹೊಸ ಮಗು ಬಂದಿದೆ, ನೀವು ಹೊಸ ಅಮ್ಮ ಆಗಿದ್ದೀರಾ. ಹೌದಾ? ಹೊಸ ಮಗು ಬಂದಿದೆ, ನಾವು ಅಮ್ಮ ಆಗಿದ್ದೀವಿ. ಅದು ಕೂಡ ನಮ್ಗೆ ಫಸ್ಟ್ ಟೈಮ್. ಸೊ ಎಲ್ಲ ಹೊಸದಾಗಿ ಅನ್ನಿಸ್ತಾ ಇದೆ. ಹೊಸ ಜವಾಬ್ದಾರಿಗಳು ಬಂದಿರುತ್ತೆ. ಹೊಸ ಕೆಲ್ಸಗಳು ಆಡ್ ಆಗ್ತಾ ಬಂದಿರುತ್ತೆ. ಸೊ ನಿಮ್ಮನ್ನ ನೀವು ಮಾನಸಿಕವಾಗಿ ಹೇಗೆ ಗಟ್ಟಿಯಾಗಿ ಇಟ್ಕೊಂತೀರಾ ಅನ್ನೋದು ಕೆಲವೊಂದು ಪಾಸಿಟಿವ್ ಅಫರ್ಮೇಶನ್ಸ್ ನಿಮಗೆ ಕಳಿಸಿದರೆ ಅದನ್ನ ಎವ್ರಿಡೇ ನೀವು ಹೇಳ್ಕೋಬೇಕು. ಇನ್ನೊಂದು ಮೇಜರ್ ಎನ್ಕರೇಜ್ ಮಾಡುವಂತದ್ದು ನಿಮ್ಮ ಮಗುವಿನ ಮುಖ. ನಿಮ್ಮ ಮಗುವಿನ ಮುಖ ನೋಡಿದ್ರೆ ಎಸ್ ಐ ಹ್ಯಾವ್ ಟು ಅಂತ ಹೇಳ್ಬಿಟ್ಟು ಅನ್ಸುತ್ತೆ. ಇನ್ನೊಂದ್ ಸ್ವಲ್ಪ ದಿನ ಇರಿ, ಇನ್ನು 3 ತಿಂಗಳು 4 ತಿಂಗಳಲ್ವಾ, ಇನ್ನೊಂದ್ ಸ್ವಲ್ಪ ದಿನ ಹೋಗಿ ಎಷ್ಟು ಕ್ಯೂಟ್ ಅಂದ್ರೆ ಅಷ್ಟು ಕ್ಯೂಟ್ ಆಗ್ಬಿಡ್ತಾರೆ ಮಕ್ಳೆಲ್ಲ. ಸೊ ಎರಡೆರಡೆ ಹಲ್ ಬರುತ್ತೆ. ಯು ವಿಲ್ ಎಂಜಾಯ್ ಯುವರ್ ಮದರ್ಹುಡ್ ಅಲ್ಲಿಗೆ. ಹಾಗೇನೆ ಸ್ಟ್ರಗಲ್ ಕೂಡ ಮಾಡ್ತೀರಾ. ಓಕೆನಾ? ಸೊ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಪ್ರಾಣಾಯಾಮ. ದಿನದಲ್ಲಿ ಒಂದು 5 ಮಿನಿಟ್ಸ್ ಪ್ರಾಣಾಯಾಮಕ್ಕೆ. ಅಟ್ಲೀಸ್ಟ್ ನಿಮಗೆ ಬೆಳಗ್ಗೆ ಆಗ್ಲಿಲ್ವಾ, ಮಧ್ಯಾಹ್ನ ಮಗು ಮಲಗಿದ್ಯಾ, ಒಂದ್ 5 ನಿಮಿಷ ಕೂತ್ಕೊಳ್ಳಿ, ಪ್ರಾಣಾಯಾಮ ಮಾಡ್ಕೊಳ್ಳಿ. ಒಂದ್ 5 ನಿಮಿಷ ಅದ್ರ ಜೊತೆಗೆ ಒಂದ್ 5 ನಿಮಿಷ ಮೆಡಿಟೇಟ್ ಮಾಡ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್. ನಿಮಗೆ ನೀವು ಟೈಮ್ ಕೊಡೋದು ಇದು ತುಂಬಾ ಇಂಪಾರ್ಟೆಂಟ್. ಇಟ್ ಇಸ್ ಕೈಂಡ್ ಆಫ್ ಎ ಇನ್ವೆಸ್ಟ್ಮೆಂಟ್. ನಿಮ್ ಮೇಲೆ ನೀವು ಮಾಡ್ತಾ ಇರೋದು ಇನ್ವೆಸ್ಟ್ಮೆಂಟ್ ಟೈಮ್ ಅನ್ನ. ಹೌದಲ್ವಾ? ಸೊ ಈಸಿ ಪ್ರಾಣಾಯಾಮಗಳು ಯಾರಿಗೆ ನೆನ್ಪಿದೆ ನಾವು ಪ್ರೆಗ್ನೆನ್ಸಿಲಿ ಹೇಳ್ಕೊಟ್ಟಿದ್ದಂತ ಪ್ರಾಣಾಯಾಮ? ಅಶ್ವಿನಿ ಅಕ್ಕಗ್ ನೆನ್ಪಿದೆ, ರಮ್ಯಾ ಅಕ್ಕಗ್ ನೆನ್ಪಿದೆ, ಬೇರೆ ಜಮುನಾ ಅಕ್ಕ, ಜ್ಯೋತಿ ಅಕ್ಕ, ಪ್ರೇಮಕ್ಕ, ಕಲಾವತಿ ಅಕ್ಕ ನೆನ್ಪಿದ್ಯಾ? ರೋಹಿಣಿ ಎಸ್ ನೆನ್ಪಿದೆ. ಸೊ ಯಾರಾದ್ರೂ ಹೇಳಿ ಯಾವ್ದಾವ್ದು ಕಲ್ತ್ಕೊಂಡಿದ್ವಿ ನಾವು ಪ್ರಾಣಾಯಾಮ? ಅನುಲೋಮ ವಿಲೋಮ. ಓಕೆ, ನಾಡಿ ಶೋಧನ ಒಂದು. ನೆಕ್ಸ್ಟ್ ಆಮೇಲೆ ಭ್ರಮರಿ ಕಲ್ತ್ಕೊಂಡಿದ್ವಿ. ಸೊ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಆಫ್ಟರ್ ಡೆಲಿವರಿ? ಫೈನ್. ಯೋಗ ಮಾಡಕ್ ಆಗಿಲ್ಲ, ಆಸನಗಳು ಮಾಡಕ್ ಆಗಿಲ್ಲ. ಶಿಥಿಲಿ, ವೆರಿ ಅನುಲೋಮ ಗುಡ್. ವಿಲೋಮ. ಹಾ, ಕೇಳಿಸ್ಕೊಂಡೆ ಅಕ್ಕ, ಶ್ವೇತಾ ಅಕ್ಕ, ಕೇಳಿಸ್ಕೊಂಡೆ. ಅಲ್ಲ ಇವಾಗ ಒಂದೊಂದಿನ ಮಾಡ್ತಿದ್ದೀನಿ ಅಂತ. ಮಾಡ್ತಾ ಇದ್ದೀರಾ? ವೆರಿ ಗುಡ್, ವೆರಿ ಎಲ್ಲ ಗುಡ್. ದಿನ ಸೊ ಆಗಲ್ಲ. ಪರವಾಗಿಲ್ಲ. ಅಟ್ಲೀಸ್ಟ್ 7 days ಅಲ್ಲಿ 5 days ಮಾಡ್ತೀರಾ? 4 days? ವೆರಿ ಆದಷ್ಟು ಒಂದು 5 ರಿಂದ 10 ನಿಮಿಷ ನೀವು ಟೈಮ್ ತಗೊಂಡು ದಯವಿಟ್ಟು ಎವ್ರಿ ಡೇ ಮಾಡೋದಕ್ಕೆ ಟ್ರೈ ಮಾಡಿ. ಅಟ್ಲೀಸ್ಟ್ ನಿಮ್ಗೆ ಆಗಿಲ್ಲ ಅಂದ್ರೆ ಒಂದಿನ 2 ದಿನ ಸ್ಕಿಪ್ ಆಗಬಹುದು, ಮೇ ಬಿ ಕೆಲವೊಂದು ಕೆಲಸಗಳಿಂದ. ಆದಷ್ಟು ಎವ್ರಿ ಡೇ ಮಾಡೋದಕ್ಕೆ ಟ್ರೈ ಮಾಡಿ. ಮೆಡಿಟೇಷನ್ ಇಟ್ ಈಸ್ ಕಂಪಲ್ಸರಿ. ಇಟ್ ಈಸ್ ಏನ್ ಹೇಳ್ತಾರೆ, ನಿಮ್ಗೆ ಪಿಲ್ಸ್ ಇದ್ದಂಗೆ, ಪಾಸಿಟಿವ್ ಪಿಲ್ಸ್ ಇದ್ದಂಗೆ. ನೀವು ಹೊರಗಡೆಯಿಂದ ಪಿಲ್ಸ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಸೊ ಮೆಡಿಟೇಷನ್ ಮಾಡಿ, ದಯವಿಟ್ಟು ಮೆಡಿಟೇಷನ್ ಮಾಡಿ. 5 ಮಿನಿಟ್ಸ್ ಎವ್ರಿ ಡೇ. 5 ಮಿನಿಟ್ಸ್ ಇಂದ ಸ್ಟಾರ್ಟ್ ಮಾಡಿ. ಅಟ್ಲೀಸ್ಟ್ 10 ಮಿನಿಟ್ಸ್ ಅಂತ ನೀವು ಮಾಡಬಹುದು. ಎಲ್ರೂ ಮಾಡ್ಬೋದು. ಹೌದಾ? ಮಗು 10 ನಿಮಿಷ ಏನಾದ್ರು ಮಲ್ಕೊಂಡಾಗ ಟೈಮ್ ಸಿಕ್ಕುತ್ತೆ 10 ನಿಮಿಷ. ಓಕೆನಾ? ಸೊ ಇವತ್ತು ನಾವು 2 ಪ್ರಾಣಾಯಾಮ ಮಾಡೋಣ. ಅದಾದ್ಮೇಲೆ ನಿಮ್ಗೆ ಏನೇನ್ ಪ್ರಶ್ನೆಗಳಿರುತ್ತೆ, ಡೌಟ್ಗಳಿರುತ್ತೆ, ಕ್ಲಿಯರ್ ಮಾಡೋದಕ್ಕೆ ನೋಡೋಣ. ಓಕೆನಾ? ಸೊ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಸುಖಾಸನ ಕೂರೋದ್ ಗೊತ್ತಿದೆಯಲ್ಲ? ಸುಖಾಸನದಲ್ಲಿ ಕೂತ್ರೆ ನೀವು ಎಷ್ಟೊತ್ತು ಬೇಕಾದ್ರೂ ಕೂರ್ಬೋದು. ಆದಷ್ಟು ಹೀಗೆ ಒಂದು ಕಾಲನ್ನ ಮಾಡಿಸಿ, ಇನ್ನೊಂದು ಕಾಲಿನ ಮುಂದೆ ತನ್ನಿ. ಆರಾಮ ಕೂತ್ಕೋಬಹುದು. ತುಂಬಾ ಹೊತ್ತು ಕೂರ್ಬೋದು. ಕಾಲುಗಳು ಬೇಗ ಜೋ ಹಿಡಿಯೋದಿಲ್ಲ. ಹಾ. ಸೊ ಫಸ್ಟ್ ನಾಡಿ ಶೋಧನ. ಸ್ಟೇ ಮಾಡಿ ನನ್ ಜೊತೆ. ರೈಟ್ ಹ್ಯಾಂಡ್ ಹೀಗೆ ಮಾಡಿಸ್ತೀರಾ. ಇಂಡೆಕ್ಸ್ ಫಿಂಗರ್, ಮಿಡಲ್ ಫಿಂಗರ್ ನ ಫೋಲ್ಡ್ ಮಾಡ್ತೀರಾ. ಬಲಭಾಗದ ಮೂಗನ್ನ ಮುಚ್ಚಿ ಕಂಪ್ಲೀಟ್ ಫಸ್ಟ್ ಎಕ್ಸೇಲ್ ಮಾಡ್ಬಿಡ್ತೀರಿ. ಇದನ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಕಂಪ್ಲೀಟ್ ಎಕ್ಸಲೇಷನ್ ಮಾಡಿ. ಎಡಗಡೆಯಿಂದ ಉಸಿರು ತಗೊಳ್ಳಿ, ಬಲಭಾಗದಿಂದ ಉಸಿರು ಬಿಡಿ. ಬಲಗಡೆಯಿಂದ ಉಸಿರು ತಗೊಳ್ಳಿ, ಎಡಭಾಗದಿಂದ ಉಸಿರು ಬಿಡೋಣ. ಇನ್ಹೇಲ್ ಲೆಫ್ಟ್, exhale right, inhale through right, exhale through left, inhale left, exhale right, inhale right,
Exhale left. Inhale left. Exhale right. Inhale right. And exhale left. ಕಣ್ ಬಿಡೋದು ಬೇಡ ಯಾರು. ಕಣ್ಮುಚ್ಚಿ ಕೂತ್ಕೊಳ್ಳಿ. ಉಸಿರಾಟವನ್ನ ಗಮನಿಸಿ, ದೇಹವನ್ನ ಗಮನಿಸಿ. ಮನಸ್ಸು ಎಷ್ಟು ಪ್ರಶಾಂತವಾಗಿದೆ, ಎಷ್ಟು ಬ್ಯಾಲೆನ್ಸ್ಡ್ ಆಗಿದೆ. ಕಂಪ್ಲೀಟ್ ನಿಮ್ಮ ಗಮನ ನಿಮ್ಮ ಉಸಿರಾಟದ ಮೇಲೆ ಇರಲಿ. ರಿಲ್ಯಾಕ್ಸ್. ನಿಧಾನವಾಗಿ ಕಣ್ಬಿಡೋಣ. ನೆಕ್ಸ್ಟ್ ಬಂದು ಭ್ರಮರಿ. ನೆನ್ಪಿದೆ ಅಲ್ಲ ಎಲ್ರಿಗೂನು? ಸೊ ಭ್ರಮರಿ ಮಾಡಿದ್ರೆ ನಿಮ್ ಮಗು ಏನಾದ್ರು ಎದ್ಬಿಡುತ್ತೆ ಆತರ ಇದ್ರೆ ಜಸ್ಟ್ ಆದಷ್ಟು ಏನೋ ಮಗು ಏನಾದ್ರು ಆಕ್ಟಿವ್ ಆಗಿರುವಾಗ್ಲೇನೆ ಮಾಡಿ, ಓ ನಮ್ಮಮ್ಮ ಏನೋ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡುತ್ತೆ. ಸೊ ನೀವು ಸ್ಟಾರ್ಟ್ ಮಾಡಿ ಪ್ರಾಕ್ಟೀಸ್ ಮಾಡೋದಕ್ಕೆ. ನನ್ ಮಗ ಮಾಡ್ತಾನೆ ಇವಾಗ. ಅಧೋಮುಖ ಶ್ವಾನಾಸನ ಮಾಡ್ಬಿಟ್ಟು ರೈಟ್ ಲೆಗ್ ಲೆಫ್ಟ್ ಲೆಗ್ ಲಿಫ್ಟ್ ಮಾಡ್ಬಿಟ್ಟು ನಿಂತ್ಕೊಂತಾನೆ. ಸೊ ದೇ ವಿಲ್ ಬಿ ನೋಡ್ತಾ ಇರ್ತಾರೆ, ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಅಮ್ಮ ಏನ್ ಮಾಡ್ತಾ ಇದಾರೆ, ಓ ಪ್ರಾಣಾಯಾಮ ಮಾಡ್ತಾ ಇದಾರೆ, ಅಮ್ಮ ಮೆಡಿಟೇಷನ್ ಮಾಡ್ತಾ ಇದಾರೆ. ಮಾಡಕ್ ಬಿಡಲ್ಲ, ಅದು ಬೇರೆ ವಿಷಯ. ಓಕೆನಾ? ದೇ ವಿಲ್ ಬಿ ಅಬ್ಸರ್ವಿಂಗ್ ಯು. ಸೊ ಇವಾಗಿಂದಾನೇ ನೀವು ಏನು ರಾಜಮಾತಾದಲ್ಲಿ ಸೇರ್ಕೊಂಡು ನೀವು ಗರ್ಭ ಸಂಸ್ಕಾರ ಕೊಟ್ರಿ, ಮಗು ಹೊರಗಡೆ ಬಂದ್ಮೇಲೆ ಸಂಸ್ಕಾರ ಕೊಡೋದು ಅಷ್ಟೇ ಮುಖ್ಯ ಆಗುತ್ತೆ. ನೀವ್ ಮಾಡಿದ್ರೆ ಮಾತ್ರನೇ ನಿಮ್ ಮಗು ಫಾಲೋ ಮಾಡುತ್ತೆ. ಹೌದಲ್ವಾ? ನನ್ಗೇನ್ ಅನ್ಸ್ತಾ ಇದೆ, ರಾಜಮಾತೆ ಯಾವಾಗ್ಲೂ ಇಟ್ ಇಸ್ ನಾಟ್ ಸಂಸ್ಕಾರ ಗಿವಿಂಗ್. ನಮ್ ಬೇಬಿಗೆ ನಾವು ಸಂಸ್ಕಾರ ಕೊಡ್ತಾ ಇಲ್ಲ, ಫಸ್ಟ್ ನಾವು ಕಲ್ತ್ಕೊಂತಾ ಇದೀವಿ ಸಂಸ್ಕಾರ ಅಂತ ಹೇಳ್ಬಿಟ್ಟು. ಕಲಾವತಿ ಅಕ್ಕ ಅವ್ರ ಪಾಪು ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಣ. ನೋಡ್ಕೊಳ್ಳಿ, ಫಸ್ಟ್ ನೋಡ್ಕೊಳ್ಳಿ. ಸೊ ಥಂಬ್ ಫಿಂಗರ್ ಬಂದು ಕಿವಿ ಒಳಗಡೆ ಹೋಗುತ್ತೆ. ಓಕೆನಾ? ಬೇರೆ ಎಲ್ಲಾ ಈ ಕಪ್ ತರ ಮಾಡ್ಕೊಂತೀರಾ ಹೀಗೆ. ಓಕೆ, ಒಂದ್ ಕೆಲ್ಸ ಮಾಡೋಣ. ಕಿವಿ ಒಳಗಡೆ ಹೋಗೋದೇನ್ ಬೇಡ. ಹೀಗೆ ಕೈಗಳನ್ನ ಹೀಗೆ ಕಪ್ ತರ ಮಾಡ್ಕೊಳ್ಳಿ. ಹೀಗೆ ಇಟ್ಕೊಳ್ಳಿ. ಕೆಲವೊಬ್ರು ಹೀಗೆ ಥಂಬ್ ಫಿಂಗರ್ ಒಳಗಡೆ ಮಾಡಿ ಫಿಂಗರ್ಸ್ ಹೀಗೆ ಫೇಸ್ ಮೇಲೆ ಪ್ಲೇಸ್ ಮಾಡ್ತಾರೆ. ಸೊ ನಮ್ಗೆ ಕನ್ಫ್ಯೂಷನ್ಸ್ ಬೇಡ. ನೋಡ್ಕೊಳ್ಳಿ ಒಂದ್ಸಲ. ಹೀಗೆ ಕಪ್ ತರ ಮಾಡ್ತೀರಾ, ಕೈಗಳನ್ನ ಕಣ್ಮೇಲೆ ಇಡ್ತೀರಾ ಹೀಗೆ. ಸೊ ಕಣ್ ಮುಚ್ಚಿ ಬ್ರೀತ್ ಔಟ್ ಮಾಡುವಾಗ ಓಂಕಾರದಲ್ಲಿ ಲಾಸ್ಟ್ ಏನ್ ಬರುತ್ತೆ? ಮಾಕಾರ. ಅಂತ ಹೇಳ್ತಾ ಹೋಗ್ತೀರಾ. ಸ್ಟಾರ್ಟ್ ಮಾಡಿ ನನ್ ಜೊತೆ. 5 ರೌಂಡ್ಸ್ ಮಾಡೋಣ. ಕಣ್ ಬಿಡೋದ್ ಬೇಡ. ಕಣ್ ಮುಚ್ಚಿರಿ. ಕೈಗಳೆರಡು ಚಿನ್ಮುದ್ರ ತಗೊಂಬನ್ನಿ. ಇಂಡೆಕ್ಸ್ ಫಿಂಗರ್, ಥಂಬ್ ಫಿಂಗರ್, ಟಿಪ್ ಆಫ್ ಇಂಡೆಕ್ಸ್ ಫಿಂಗರ್, ಥಂಬ್ ಫಿಂಗರ್. ಜಸ್ಟ್ ಫೀಲ್ ದಟ್ ವೈಬ್ರೇಷನ್. ಎಷ್ಟು ರಿಲ್ಯಾಕ್ಸ್ ಆಗಿದೆ. ಫೀಲ್ ದಟ್ ವೈಬ್ರೇಷನ್. ನಿಮ್ಮ ತಲೆಯ ಭಾಗದಲ್ಲಿ ಆಗಿರುವಂತಹ ವೈಬ್ರೇಷನ್ ಗಮನಿಸಿ. ನಿಮ್ಮ ದೇಹದಲ್ಲಿ ಆಗಿರುವಂತಹ ವೈಬ್ರೇಷನ್ ಅಬ್ಸರ್ವ್ ಮಾಡಿ. ಬ್ರೀತಿಂಗ್ ಅಬ್ಸರ್ವ್ ಮಾಡಿ. ಕಣ್ಮುಚ್ಚಿ ಹಾಗೆ ಕೂತಿರಿ. ನಿಮ್ಮ ದೇಹವನ್ನ ಗಮನಿಸಿ. ನಿಮ್ಮ ಗಮನ ಸಂಪೂರ್ಣವಾಗಿ ನಿಮ್ಮ ಉಸಿರಾಟದ ಮೇಲಿರಲಿ. ದೀರ್ಘವಾಗಿ ಉಸಿರು ತಗೊಳ್ಳಿ. ನಿಧಾನವಾಗಿ ಉಸಿರು ಹೊರಗಾಕಿ. ನಿಮ್ಗೆ ಬ್ಯಾಕ್ ಪೇನ್ ಅನ್ನಿಸ್ತಾ ಇದ್ರೆ ಯು ಕ್ಯಾನ್ ಟೇಕ್ ವಾಲ್ ಸಪೋರ್ಟ್. ವಾಲ್ ಸಪೋರ್ಟ್ ತಗೊಂಡು ಕೂರ್ಬಹುದು. ದೀರ್ಘ ಉಸಿರಾಟ.
ಪ್ರತಿ ಬಾರಿ ಉಸಿರು ತಗೊಳ್ಳುವಾಗ ಕಂಪ್ಲೀಟ್ ಪಾಸಿಟಿವಿಟಿ ಮತ್ತೆ ಕಂಪ್ಲೀಟ್ ಪಾಸಿಟಿವ್ ಎನರ್ಜಿಯನ್ನ ಇನ್ಹೇಲ್ ಮಾಡ್ತಾ ನಿಮ್ಮ ದೇಹದೊಳಗೆ ತಗೊಳ್ತಾ ಇದ್ದೀರಾ. ಈಚ್ ಎಕ್ಸಲೇಷನ್, ಪ್ರತಿ ಬಾರಿ ಉಸಿರನ್ನ ಹೊರಗೆ ಹಾಕುವಾಗ ನಿಮ್ಮಲ್ಲಿರುವಂತಹ ಸುಸ್ತು, ಟಯರ್ಡ್ನೆಸ್, ಸ್ಟ್ರೆಸ್, ಟೆನ್ಷನ್ ಇದೆಲ್ಲವೂ ನಿಮ್ಮ ಉಸಿರಿನ ಜೊತೆಗೆ ಹೊರಗೆ ಹೋಗ್ತಾ ಇದೆ. Each inhalation, you are becoming super strong. Each exhalation, your mind and body is becoming completely relaxed. ನಿಮ್ಮ ಉಸಿರಾಟದೊಂದಿಗೆ ನೀವು ಸಂಪೂರ್ಣವಾಗಿ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಹಾಗೆ ಉಸಿರು ಹೊರಗೆ ಹಾಕುವಾಗ ಸಂಪೂರ್ಣವಾಗಿ ದೇಹ ಮತ್ತು ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಇದೆ. Your mind and body is completely relaxed. ದೇಹ ಹಗುರವಾಗಿದೆ, ಮನಸ್ಸು ಪ್ರಶಾಂತವಾಗಿದೆ, ದೇಹದಲ್ಲಿ ಯಾವುದೇ ನೋವುಗಳಿಲ್ಲ. You're strong, you're positive, and you're relaxed. ದೀರ್ಘ ಉಸಿರಾಟ, deep and soft breathing. Your mind and body is completely calm and relaxed. ಹಾಗೆ ಕಣ್ಬಿಡೋದು ಬೇಡ, 3 ಬಾರಿ ಓಂಕಾರ ಹೇಳೋಣ. ಬ್ರೀತ್ ಇನ್. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈಗಳನ್ನ ಚೆನ್ನಾಗಿ ರಬ್ ಮಾಡಿ ಬಿಸಿಯಾಗೋವರೆಗೂ ಎರಡು ಕೈಗಳನ್ನ ಹಾಗೆ ಕಣ್ಣುಗಳ ಮೇಲೆ ತನ್ನಿ. ಫೀಲ್ ದಟ್ ವಾರ್ಮ್ತ್. ಎರಡು ಕಣ್ಣುಗಳಿಗೆ ಆ ಬಿಸಿಯ ಅನುಭವ ಆಗಲಿ. ನಿಧಾನವಾಗಿ ಮುಖದ ಭಾಗವನ್ನು ಸ್ಪರ್ಶಿಸಿ, ಐಬ್ರೋಸ್ ನ ಟಚ್ ಮಾಡಿ, ಪ್ರೆಸ್ ಮಾಡಿ, ಹಣೆಯನ್ನ ಬೆರಳುಗಳಿಂದ ಒತ್ತಿ. ಪ್ರೆಸ್ ಯುವರ್ ಇಯರ್ಸ್. ದೇಹದ ಎಲ್ಲಾ ಭಾಗಗಳನ್ನ ನಿಧಾನವಾಗಿ ಸ್ಪರ್ಶಿಸಿ.
ಎರಡು ಕೈಗಳನ್ನ ಕಣ್ಮೇಲೆ ತನ್ನಿ. ಕೈಗಳನ್ನ ನೋಡ್ತಾ ನಿಧಾನವಾಗಿ ಕಣ್ ಬಿಡೋಣ. ವಿತ್ ಅ ಬ್ಯೂಟಿಫುಲ್ ಸ್ಮೈಲ್. ನಮಸ್ತೆ, ಹರಿ ಓಂ. ಓಕೆ, ಹೋಪ್ ಎಲ್ರಿಗೂ ಸ್ವಲ್ಪ ಮಟ್ಟಿಗೆ ಆಮ್, ಏನು ವೆಯ್ಟ್ ಲಾಸ್ ಬಗ್ಗೆ ಇರ್ಬೋದು, ನಿಮ್ಮ ಫಿಸಿಕಲ್ ಬಾಡಿ ಅಥವಾ ಮೆಂಟಲ್ ಬಾಡಿ ಬಗ್ಗೆ ಹೇಗೆ ಕೇರ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ತು ಅಂತ ಅನ್ಕೊಂತೀನಿ. ಬೇರೆ ಯಾವ್ದಾದ್ರು ಕ್ವೆಶ್ಚನ್ ಇದ್ರೆ ನೀವು ನನ್ನ ಕೇಳಬಹುದು. ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ಯಾ? ಅಶ್ವಿನಿ ಅಕ್ಕ ಹೇಳಿ. ಇಷ್ಟೇ ಆಸನ ಸಾಕ? ನಮಸ್ತೆ ಅಕ್ಕ ಹೇಳಿ. ಇವಾಗ ಇದು ಆಸನ ಮಾಡಿ ಯಾವ್ದಾದ್ರು ಡ್ರಿಂಕ್ ಆಡ್ ಮಾಡ್ಬೋದಾ ವೇಟ್ ಲಾಸ್ಗೆ ಡ್ರಿಂಕ್? ವೆಯ್ಟ್ ಲಾಸ್ಗೆ ಡ್ರಿಂಕ್ ಅಂತ? ಓಕೆ, ಡಿಟಾಕ್ಸ್ ಡ್ರಿಂಕ್ಸ್ ಅದು ಇದು ಅಂತ ಏನೇನೋ ಮಾಡ್ತಾರೆ. ಸೊ ಐ ಡೋಂಟ್ ಬಿಲೀವ್ ಅದರಿಂದ ಏನಾದ್ರು ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳಿ. ಮೇ ಬಿ ನಿಮ್ ಡೈಜೆಷನ್ಗೆ ಸ್ವಲ್ಪ ಹೆಲ್ಪ್ ಮಾಡ್ಬೋದು ಬಿಟ್ರೆ ನಿಮ್ಗೆ ಅದರಿಂದ ಫ್ಯಾಟ್ ಲಾಸ್ ಆಗುತ್ತೆ ಅಥವಾ ವೆಯ್ಟ್ ಲಾಸ್ ಆಗುತ್ತೆ ಅಂತ ಆತರ ಏನೂ ಇಲ್ಲ. ಕೆಲವೊಂದು ಬಾರಿ ಜೀರಿಗೆ ನೀರು ಕುಡಿಯೋದ್ರಿಂದ, ಮೇಥಿ ವಾಟರ್, ಇನ್ನೊಂದು ಕುಕುಂಬರ್ ಮತ್ತೆ ಏನೇನೋ ಆಡ್ ಮಾಡಿ ಸಮ್ ಪೀಪಲ್ ವಿಲ್ ಫಾಲೋ ದಟ್. ಐ ಡೂ ಅಗ್ರಿ, ಬಟ್ ಐ ಡೋಂಟ್ ಥಿಂಕ್ ಸೊ ಅದರಿಂದ ನಿಮ್ಗೆ ವೆಯ್ಟ್ ಲಾಸ್ ಆಗುತ್ತೆ ಅಂತ. ಬಟ್ ನಿಮ್ಗೆ ಮಂತ್ಗೆ ಕುಡಿಬೋದಕ್ಕ ಅಂತ ಹೇಳಿ, ಅಂದ್ರೆ ಎಷ್ಟು ಬೇಬಿಗೆ. ಮಂತಿಗೆ ಕೋಲ್ಡ್ ಆಗುತ್ತೆ ಅಂತನಾ? ನಾರ್ಮಲ್ ವಾಟರ್ ಕುಡಿಯೋದ್ರಿಂದ ಏನು ಇಲ್ಲ. ಮೇ ಬಿ ನಿಮ್ ಮನೆಗಳಲ್ಲಿ ಒಂದು 3 ತಿಂಗಳು ಬಿಸಿ ನೀರೇ ಕುಡಿಬೇಕು ಆತರ ಎಲ್ಲ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಿದ್ರೆ ನೀವೇನು ಮಾಡಕ್ಕಾಗಲ್ಲ. ಬಿಸಿ ನೀರಿಗೆನೆ ನೀವು ಅದನ್ನ ಆಡ್ ಮಾಡಿ ಕುಡಿಬಹುದು. ಇವಾಗ ಜೀರಿಗೆ ನೀರು ಕುಡಿಯೋದನ್ನ ಬೆಚ್ಚಗಿರೋದನ್ನೇ ಕಾಯಿಸ್ಬಿಟ್ಟು ಕುಡಿಬಹುದು. ಮೇಥಿ ವಾಟರ್, ಮೆಂತ್ಯ ನೀರನ್ನ ಹಾಕ್ತೀರಿ ಅಂದ್ರೆ ಅದು ಕೂಡ ಬಿಸಿ ನೀರಲ್ಲೇ ಕುಡಿಬಹುದು. ಅಥವಾ ಚಕ್ಕೆ ಆ ತರದೆಲ್ಲ ಹಾಕಿ ಕುಡಿತಾರೆ ಕೆಲವೊಬ್ರು. ಸೊ ಅದೆಲ್ಲ ನೀವು ಬಿಸಿ ನೀರಲ್ಲೇ ಕುಡಿತೀನಿ ಅಂದ್ರೆ ಯು ಕ್ಯಾನ್ ಸ್ಟಾರ್ಟ್ ಅಕ್ಕ. ಅದೇ ನಿಮ್ಮ ಬಾಣಂತನ ಏನೋ ಆಗಲ್ವಾ ಅಂದ್ರೆ ಹಾಲು? ಅದೇ ನಿಮ್ಮ ಬಾಣಂತನ ಹೇಗೆ ಮಾಡ್ತಾ ಇರ್ತಾರೆ ಮನೇಲಿ ರೂಲ್ಸ್ ಇದೆ ಅದನ್ನೇ ಫಾಲೋ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನಿಮ್ನ ಅವರು ಅಲೋ ಮಾಡೋದಿಲ್ಲ ಮಾಡೋದಿಕ್ಕೆ. ಓಕೆನಾ? ಮನೆಯಲ್ಲಿ ಹೇಗೆ ಬಾಣಂತನ ಪ್ರೊಸೀಜರ್ ಇದೆ, ಯಾಕಂದ್ರೆ ಕೆಲವೊಂದು ಕಡೆ ಕೆಲವೊಂದನ್ನ ಫಾಲೋ ಮಾಡಿರ್ತಾರೆ. ಸೊ ಹಾಗಾಗಿ ಇದೇ ಮಾಡಿ ಅಂತ ಹೇಳೋದಕ್ಕಾಗಲ್ಲ. ನಿಮ್ಮ ಮನೆಗಳಲ್ಲಿ ಬಾಣಂತನ ಹೇಗೆ ರೆಸ್ಟ್ರಿಕ್ಟೆಡ್ ಇದೆ ಅದನ್ನೇ ಫಾಲೋ ಮಾಡಿ ಅಕ್ಕ. ಓಕೆನಾ? ಸೊ ಪ್ರಿಫರಬಲಿ ಜೀರಾ ವಾಟರ್, ಮೇಥಿ ವಾಟರ್ ಕುಡಿಸ್ತಾರೆ ನನ್ಗೆ ಗೊತ್ತಿರೋ ಹಾಗೆ. ಸ್ಮೂತಿ ಎಲ್ಲ ಕುಡೀರಿ ಅಕ್ಕ, ಏನು ಪ್ರಾಬ್ಲಮ್ ಇಲ್ಲ. ಅದೇ ತಣ್ಣೀರ್ ಕುಡಿಯೋದಿಕ್ ಬಿಡಲ್ಲ ಅನ್ನೋರ್ಗೆ ಆಪ್ಷನ್ ಇಲ್ಲ. ಯಾವಾಗ ನಿಮ್ಗೆ ತಣ್ಣೀರ್ ಕುಡಿಯೋದಿಕ್ ಹೇಳ್ತಾರೆ ಆವಾಗ ಕುಡಿಬಹುದು. ಆಕ್ಚುಲಿ ಎಳ್ನೀರೆಲ್ಲ ಕುಡೀರಿ ಅಂತ ಹೇಳ್ತಾರೆ ಡಾಕ್ಟರ್ಗಳು. ಸೊ ಬಟ್ ಮಗುಗೆ ಶೀತ ಆಗುತ್ತೆ, ನಿಮ್ಗೆ ಶೀತ ಆಗುತ್ತೆ, ಸಂಧಿತ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅವಾಯ್ಡ್ ಮಾಡಿ ಆದಷ್ಟು. ಮನೇಲಿ ಏನು ಫಾಲೋ ಮಾಡ್ಕೊಂಡ್ ಬಂದಿರ್ತಾರೆ ಅದನ್ನೇ ಮಾಡಿದ್ರೆ ಒಳ್ಳೇದು. ಹಣ್ಣುಗಳನ್ನ ತಿನ್ನಿ, ನನ್ನ ಕೇಳಿದ್ರೆ ಹಣ್ಣುಗಳನ್ನ ಚೆನ್ನಾಗಿ ತಿನ್ನಿ. ರಾ ಫ್ರೂಟ್ಸ್, ವೆಜಿಟೇಬಲ್ಸ್ ಚೆನ್ನಾಗಿ ತಿನ್ನಿ. ಸೊ ಸಾಕಾಗುತ್ತೆ. ಸ್ಮೂತಿ ಎಲ್ಲ ಆಡ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಒಂದು 5-6 ತಿಂಗಳಾದ್ಮೇಲೆ ಆಡ್ ಮಾಡ್ಕೊತಾ ಹೋಗಿ. ಯು ಕ್ಯಾನ್ ಆಕ್ಚುಲಿ ಸ್ಮೂತಿ ವೆಜಿಟೇಬಲ್ ಹಣ್ಣುಗಳಿಂದ ಮಾಡ್ಕೊಂಡ್ ಕುಡಿಬೋದಲ್ಲ ಅಕ್ಕ? ಆರಾಮಾಗಿ ಕುಡಿಬಹುದು. ನಿಮ್ಗೆ ರಾನೇ ಫುಡ್ ತಿನ್ನೋದಕ್ಕೆ ಹಲ್ಲಿದೆ, ಬಾಯಿ ಇದೆ ಅಂದ್ಮೇಲೆ ಯಾಕೆ ಸ್ಮೂತಿ ಎಲ್ಲ ಮಾಡ್ಕೊಂಡು ಕುಡಿತೀರಾ ಅಂತ ಹೇಳ್ತಾ ಇರೋದಷ್ಟೇನೆ. ರಾ ಅಂದ್ರೆ ಫ್ರೂಟ್ಸ್ ತಿನ್ನಿ. ರಾ ಫುಡ್ಸ್ ಅಕ್ಕ, ಈಗ ಮಕ್ಕಳಿಗೆ ಇದಾಗುತ್ತಲ್ಲಕ್ಕ, ಹಾಗಾಗಿ ಸ್ಮೂತಿ ಮಾಡ್ಕೊಂಡ್ ಕುಡಿಬೋದಲ್ಲ ಅಂತ. ಏನೂ ಆಗೋದಿಲ್ಲ ಅಕ್ಕ, ಹಣ್ಣು ತರಕಾರಿ ತಿನ್ನೋದ್ರಿಂದ ಏನೂ ಆಗೋದಿಲ್ಲ. ಆದ್ರೆ ಇನ್ನೊಂದು ಯಾರಿಗಾದ್ರೂ ಹಲೋ ಅಕ್ಕ ಹೇಳಿ ರೋಹಿಣಿ ಅಕ್ಕ. ಆಡ್ ಮಾಡ್ಕೋಬೇಕಾ? ಹಲೋ ಹೇಳಿ ಅಕ್ಕ. ರೋಹಿಣಿ ಅಕ್ಕ ಕಂಪ್ಲೀಟ್ ಮಾಡಿ. ನಮ್ದು ಸಿ ಸೆಕ್ಷನ್ ಆಗಿದೆ ಅಕ್ಕ. ಹಾ, ಸಿ ಸೆಕ್ಷನ್ ಆಗಿ ಆಮೇಲೆ ಮಕ್ಕಳು ಸಾಕಂತ 2 ಆಪರೇಷನ್ ಆಗಿದೆ. ಈಗ Okay. ನಮ್ಮ ಯೋಗಾಸನ ಮಾಡ್ಬೋದಾ ಹೆಂಗೆ? ಡೆಫಿನೆಟ್ ಆಗಿ ಮಾಡ್ಬೋದು ಅಕ್ಕ, ಡೆಫಿನೆಟ್ ಆಗಿ ಸ್ಟಾರ್ಟ್ ಮಾಡ್ಬೋದು. ಅಂದ್ರೆ ನಮ್ದು ಓಕೆ, ಇನ್ನೊಂದು ಹೇಳಿ ಅಕ್ಕ. 1 ಮಂತ್ 1 ವಾರ ಆಗಿದೆ. ಬೇಡ, ವೇಟ್ ಮಾಡಿ. ನೀವು ಡಾಕ್ಟರ್ನ ಕೇಳ್ಬೇಕು. ನೀವು ಆ ಯೋಗ ಸ್ಟಾರ್ಟ್ ಮಾಡ್ಬೋದಾ? ಡೆಫಿನೆಟ್ಲಿ ಸ್ಟಾರ್ಟ್ ಮಾಡ್ಬೋದು. ಬಟ್ ಯಾವಾಗ ಸ್ಟಾರ್ಟ್ ಮಾಡ್ಬೇಕು ನೀವು ಡಾಕ್ಟರ್ನ ಕೇಳಿ ಒಂದ್ಸಲ. ಅಥವಾ ನೀವು ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಬಾಡಿ ಯಾವಾಗ ನಿಮ್ ಬಾಡಿ ಪ್ರಿಪೇರ್ ಆಗಿದೆ ಅಂತ ಹೇಳ್ಬಿಟ್ಟು. 1 3-4 ಮಂತ್ಸ್ 5 ಮಂತ್ಸ್ ನೋಡ್ಕೊಳ್ಳಿ. ಅದಾದ್ಮೇಲೆ ಕೆಲವೊಂದು ಆಸನಗಳು, ಇವತ್ ಮಾಡಿದ ಆಸನಗಳು ಆಲ್ಮೋಸ್ಟ್ ಎಲ್ಲದನ್ನು ನೀವು ಮಾಡಬಹುದು. ಏನಾದ್ರೂ ಸ್ವಲ್ಪ ಅಬ್ಡಮನ್ ಸ್ಟ್ರೆಚ್ ಮಾಡೋ ಅಂತ ಎಕ್ಸರ್ಸೈಸ್ ಗಳು ಏನಾದ್ರು ಮಾಡ್ತೀರಾ ಅಂದ್ರೆ ನೀವು ಒಂದ್ಸಲ ಡಾಕ್ಟರ್ ಚೆಕ್ ಮಾಡಿ ಆದ್ಮೇಲೆ ಮಾಡ್ಬೇಕಾಗತ್ತೆ. ಹೇಗೋ ಹೋಗ್ತೀರಲ್ವಾ ಇನ್ನೊಂದ್ಸಲ ತೋರ್ಸೋದಕ್ಕೆ, ಅವಾಗ ನೋಡ್ಕೊಂಡು ಸ್ಟಾರ್ಟ್ ಮಾಡಿ ಅಕ್ಕ. ಡಾಕ್ಟರ್ ಹತ್ರ ಕೇಳ್ಬಿಟ್ಟು ಸ್ಟಾರ್ಟ್ ಮಾಡಿ. ಅವೆಲ್ಲ ಮಾಡಿದ್ವಿ ಅಕ್ಕ. ಅವೆಲ್ಲ ಆರಾಮಾಗಿ ಮಾಡ್ಬೋದು. ಅದೆಲ್ಲ ಯಾರ್ ಬೇಕಾದ್ರೂ ಮಾಡ್ಬೋದು. ಹೊಟ್ಟೆ ಮೇಲೆ ಪ್ರೆಷರ್ ಬೀಳುವಂತ ಎಕ್ಸರ್ಸೈಸ್ಗಳು, ಆಸನಗಳಿದ್ರೆ ಮಾತ್ರ ನೀವು ಅದು ಬೇಡ, ಅದು ಅವಾಯ್ಡ್ ಮಾಡಿ. ಬೇಡ ಅದು ಇವಾಗ್ಲೇ ಬೇಡ. ರಾಜಮಾತಾ Okay, ಅದು ಟೀಮ್ complete. ಹೇಳ್ಕೊಟ್ಟಿದ್ರಲ್ಲ, ಅವೆಲ್ಲ ಮಾಡಿದೀವಿ. ಓಕೆ. ಅಷ್ಟನ್ನೇ ಮಾಡ್ತಾ ಹೋಗಿ ಸ್ವಲ್ಪ ತಿಂಗಳು. ಅದಾದ್ಮೇಲೆ ನೀವು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಡಾಕ್ಟರ್ ಹತ್ರ ಹೋದಾಗ 1 ಮಾತು ಕೇಳಿ ಯಾವಾಗಿಂದ ಮಾಡ್ಬೋದು ಅಂತ ಹೇಳಿ ನೀವು ಸ್ಟಾರ್ಟ್ ಮಾಡ್ಬೋದು.
ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಯಾರೋ ಕೇಳಿದ್ರು, ಹೊಟ್ಟೆಗೆ ಬಟ್ಟೆ ಕಟ್ಟೋದ್ರಿಂದ ಹೊಟ್ಟೆ ಸಣ್ಣಗಾಗತ್ತಾ ಅಂತ ಹೇಳ್ಬಿಟ್ಟು. ಸೊ ನನಗ್ ಗೊತ್ತಿರೋ ಏನು ಬೆಲ್ಟ್, ಬಟ್ಟೆ ಕಟ್ಟೋದ್ರಿಂದ ಅಥವಾ ಬೆಲ್ಟ್ ಹಾಕೋದ್ರಿಂದ ಬೆಲ್ಟ್ ಸಣ್ಣಗಾಗುತ್ತಾ? ಕೊಟ್ಟಿದ್ದಾರೆ ಬೆಲ್ಟ್. ಹಾ ಬೆಲ್ಟ್ ಕೊಟ್ಟಿದ್ದಾರೆ. ದಯವಿಟ್ಟು ಮ್ಯೂಟ್ ಅಲ್ಲಿ ಹೋಗಿ, ರೋಹಿಣಿ ಅಕ್ಕ ಮ್ಯೂಟ್ ಅಲ್ಲಿ ಹೋಗಿ. ಬೇರೆಯವ್ರದ್ದು ಪ್ರಶ್ನೆ ಇದು, ಬೇರೆಯವ್ರು ನಿಮ್ಗೂ ಕೂಡ ಆನ್ಸರ್ ಆಗ್ಬೋದು ಇದು. ಆ ಈ ಡಾಕ್ಟರ್ ಹೇಳೋ ಪ್ರಕಾರ ನೀವು ಸುಮ್ನೆ ಕುತ್ಕೊಂಡು ಒಂದೇ ಹತ್ರ ಕುತ್ಕೊಂಡು ಚೆನ್ನಾಗಿ ನಾವು ಫುಡ್ ಕಂಟ್ರೋಲ್ ಇಲ್ದಿರ ಚೆನ್ನಾಗಿ ಊಟ ಎಲ್ಲ ಮಾಡ್ಕೊಂಡು ಇದ್ಕೊಂಡು ಫಿಸಿಕಲಿ ಆಕ್ಟಿವ್ ಆಗಿ ಇಲ್ಲ ಅಂದ್ರೆ ನೀವು ಬೆಲ್ಟ್ ಕಟ್ಟಿದ್ರು ಸಣ್ಣ ಆಗೋದಿಲ್ಲ, ಬಟ್ಟೆ ಕಟ್ಟಿದ್ರು ಸಣ್ಣ ಆಗೋದಿಲ್ಲ. ಓಕೆನಾ? ಸೊ ಒಂದು ನಮ್ಗೆ ಬಟ್ಟೆ ಮತ್ತೆ ಬೆಲ್ಟ್ ಬಂದು ನಿಮ್ಗೆ ಲೋವರ್ ಬ್ಯಾಕ್ ಗೆ ಸಪೋರ್ಟ್ ಸಿಗುತ್ತೆ, ನಿಮ್ಮ ಸೊಂಟಕ್ಕೆ ಸಪೋರ್ಟ್ ಸಿಗ್ಲಿ ಅಂತ ಹೇಳ್ಬಿಟ್ಟು ಒಂದು, ಪ್ಲಸ್ ಯುಟರಸ್ ನಿಮ್ಗೆ ಚೆನ್ನಾಗಿ ಹೀಲ್ ಆಗ್ಲಿ ಅಂತ ಒಂದು ರೀಸನ್ ಗೆ ಹೇಳ್ತಾರೆ. ಯೂಶಲಿ ಒಂದು 6 months ವರ್ಗುನು ನಿಮ್ಗೆ ಬೆಲ್ಟ್ ಹಾಕೋದಕ್ಕೆ ಹೇಳಿರ್ತಾರೆ. ಅದರಿಂದ ಸಣ್ಣಗಾಗ್ತೀವಿ ನಾವು ಅಂತ ಇಲ್ಲ. ನೀವು ಫುಡ್ ಅಲ್ಲಿ ಬ್ಯಾಲೆನ್ಸ್ಡ್ ಡಯಟ್ ನೀವು ಫಾಲೋ ಮಾಡ್ಲೇಬೇಕು. ನೀವು ಫಿಸಿಕಲಿ ಆಕ್ಟಿವ್ ಆಗಿರ್ಲೇಬೇಕು. ಎಕ್ಸರ್ಸೈಸ್ ಅಥವಾ ಯೋಗ ಏನಿದೆ ನೀವು ಇದನ್ನ ಫಾಲೋ ಮಾಡಿದ್ರೆ ಡೆಫಿನೆಟ್ ಆಗಿ ರಿಸಲ್ಟ್ ಸಿಗುತ್ತೆ ಅಕ್ಕ. ಹೋಪ್ ಐ ಆನ್ಸರ್. ನಿಮ್ಗೆ ಆನ್ಸರ್ ಸಿಕ್ತು ಅನ್ಕೊಂಡು, ಯಾರು ಅಂತ ಗೊತ್ತಿಲ್ಲ, ಮರ್ಬಿಟ್ಟೆ. ಅಶ್ವಿನಿ ಅಕ್ಕ ಹೇಳಿ. ಅದು 3 months ವರ್ಗು ಮಾತ್ರ ಬಟ್ಟೆ ಕಟ್ಟೋದಕ್ಕೆ ಹೇಳ್ತಾರಲ್ವಾ ಅಕ್ಕ? 3 ಮತ್ತೆ 6 ಯಾವ್ದಕ್ಕಾದ್ರೂ ಹೇಳ್ತಾರೆ. ನಿಮ್ಗೆ ಏನಾದ್ರು ಪ್ರಶ್ನೆ ಇದೆಯಾ ಅಶ್ವಿನಿ ಅಕ್ಕ? ಅಲ್ಲ, ಇಷ್ಟೇ ಆಸನ ಸಾಕ ಅಥವಾ ಎಕ್ಸ್ಟ್ರಾ ಆಡ್ ಮಾಡ್ಕೋಬೇಕಾ ಇವಾಗ? ಇಷ್ಟೇ ಸಾಕು ಸದ್ಯಕ್ಕೆ. ಸೊ ಯಾವಾಗ ನೀವು ಒಂದ್ ಸ್ವಲ್ಪ ಆರಾಮಾಗಿ ಹೊರಗ್ ಬರ್ತೀರಾ, ಬಾಣಂತನ ಎಲ್ಲ ಮುಗಿತ್ತೆ, ಅವಾಗ ವೆಯ್ಟ್ ಲಾಸ್ ಅಂತ ನೋಡ್ತೀರಾ, ಅದಾದ್ಮೇಲೆ ನೀವು ಸೂರ್ಯ ನಮಸ್ಕಾರ ಎಲ್ಲ ಆಡ್ ಮಾಡ್ಕೋಬಹುದು. ನನ್ಗೆ ಏನಾದ್ರು ನೀವು ಪರ್ಸನಲ್ ಆಗಿ ಮೆಸೇಜ್ ಕಳಿಸಿ ನೋಡಿ, ನಾನು ಒಂದಷ್ಟು ಲಿಸ್ಟ್ ಆಫ್ ಆಸನಸ್ ಕಳಿಸ್ತೀನಿ ನಿಮ್ಗೆ. ನೀವ್ ಅದನ್ನ ಫಾಲೋ ಮಾಡ್ಕೊಂಡ್ರೆ ಸಾಕು. ಸೂರ್ಯ ನಮಸ್ಕಾರದ ಜೊತೆಗೆ ಅದನ್ನ ಆಡ್ ಮಾಡ್ಕೊಳ್ಳಿ, ಅದ್ರ ಜೊತೆಗೆ ವಾಕ್ ಮಾಡಿ, ಅದ್ರ ಜೊತೆಗೆ ಫುಡ್ ಮೇಲೆ ಗಮನ ಇರ್ಲಿ. ಓಕೆನಾ? ಅಕ್ಕ ಹೇರ್ ಫಾಲ್ ಏನ್ ಮಾಡ್ಬೇಕು? ಬೆಲ್ಟ್ ಹಾಕೊಂಡು ನೀವು ಹೇಳಿರೋ ಆಸನ ಮಾಡ್ಬೋದಾ ಅಕ್ಕ? ಡೆಫಿನೆಟ್ ಆಗಿ ಮಾಡ್ಬೋದು. ನನ್ನ ಕೇಳಿದ್ರೆ ಬೆಲ್ಟ್ ರಿಮೂವ್ ಮಾಡ್ಬಿಟ್ಟು ಮಾಡಿ ಅಕ್ಕ. ಯಾವ್ದೇ ಆಸನಗಳು ಮಾಡುವಾಗ ಯೂಶಲಿ ಲೂಸ್ ಇರುವಂತ ಕ್ಲೋತ್ಸ್, ನಿಮ್ಗೆ ಕಂಫರ್ಟಬಲ್ ಬಟ್ಟೆಯಲ್ಲಿ ಮಾಡಿ ಅಂತಾನೆ ನಾವು ಸಜೆಸ್ಟ್ ಮಾಡ್ತೀವಿ. ಸೊ ಆದಷ್ಟು ಬೆಲ್ಟ್ ಹಾಕೊಂಡು ಮಾಡೋದು ಬೇಡ. ನಿಮ್ಗೆ ಉಸಿರಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ತುಂಬಾ ಟೈಟ್ ಆಗಿ ಕಟ್ಟಿದಾಗ ಬ್ಲಡ್ ಸರ್ಕ್ಯುಲೇಷನ್ ಕಷ್ಟ ಆಗ್ಬೋದು, ನಿಮ್ಗೆ ಕಷ್ಟ ಅನ್ಸುತ್ತೆ. ಆದಷ್ಟು ಬೆಲ್ಟ್ ಅನ್ನ ತೆಗೆದ್ಬಿಟ್ಟು ಮಾಡಿದ್ರೆ ಒಳ್ಳೇದು. ಅಥವಾ ಸುಮ್ನೆ ಕುತ್ಕೊಂಡು ನೆಕ್ ರೊಟೇಷನ್ ಅಥವಾ ಕೈಗಳು ರೊಟೇಟ್ ಮಾಡ್ತಾ ಇದೀನಿ ಅಂದ್ರೆ ಯು ಕ್ಯಾನ್. ಬೇರೆ ಆಸನಗಳನ್ನೆಲ್ಲ ಮಾಡ್ತಾ ಇದೀನಿ ಅಂದಾಗ ಬೆಲ್ಟ್ ಅನ್ನ ತೆಗೆದ್ಬಿಟ್ಟು ಮಾಡಿದ್ರೇನೆ ಒಳ್ಳೇದು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ವೆಶ್ಚನ್ ಬಂದು ಹೇರ್ ಫಾಲ್. ಅಕ್ಕ ಹೇರ್ ಫಾಲ್ ಆಗೇ ಆಗುತ್ತೆ, ಯಾರು ಎಕ್ಸೆಪ್ಷನ್ ಇರೋದಿಲ್ಲ. ಎಲ್ಲೋ ಕೆಲವೊಂದು ಎಕ್ಸೆಪ್ಷನ್ ಇರಬಹುದು. ಒಂದು ಏನಾಗುತ್ತೆ ಅಂದ್ರೆ ನಮ್ಮ ಬಾಡಿಯಲ್ಲಿ ತುಂಬಾ ಕಳ್ಕೊಂಡಿರ್ತೀವಿ ನಾವು, ಹೌದಾ? ನ್ಯೂಟ್ರಿಷನ್ ನಾವು ಎಷ್ಟು ತಿಂತಾ ಇರ್ತೀವಿ ಅದ್ರ ಮೇಲೆ ಮತ್ತೆ ನಮ್ಗೆ ಎಲ್ಲದನ್ನು ರೀಗೇನ್ ಆಗೇ ಆಗುತ್ತೆ. ಒಳ್ಳೆ ಸಿಟ್ರಿಕ್ಸ್ ಅಂದ್ರೆ ಹುಳಿ ಇರೋ ಪದಾರ್ಥಗಳು, ನಿಂಬೆ ಹಣ್ಣು ಇರ್ಬೋದು, ಅಥವಾ ಏನ್ ಹೇಳ್ತಾರೆ ನೆಲ್ಲಿಕಾಯಿ, ಆ ತರದ್ ಇವಾಗ್ಲೇ ತಿನ್ನಕ್ ಬಿಡಲ್ಲ ನಿಮ್ಗೆ, ಮಗುಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಒಂದು 6 months ಆದ್ಮೇಲೆ, ಮಗುಗೆ ಸಾಲಿಡ್ ಸ್ಟಾರ್ಟ್ ಆದ್ಮೇಲೆ ಕೂದಲು ಉದುರುತ್ತೆ. ಆದಷ್ಟುನು ಚೆನ್ನಾಗಿ ನೋಡ್ಕೊಳ್ಳಿ. ಆಯಿಲ್ ಮಾಡೋದು ಅದೆಲ್ಲ ನಾರ್ಮಲ್, ನಿಮ್ದು ಹೇರ್ ಕೇರ್ ಏನಿದೆ ಅದನ್ನೇ ನೋಡ್ಕೊಳ್ಳಿ. ಅದ್ರ ಜೊತೆಗೆ ಒಳ್ಳೆ ಊಟನೇ ನಿಮ್ಗೆ ಕೂದಲು ಉದುರೋದಕ್ಕೆ ಕಡಿಮೆ ಮಾಡೋದು. ಯಾವ ಶಾಂಪೂ ಆಗ್ಲಿ ಯಾವ್ದೇ ಆಗ್ಲಿ ಯಾವ್ದು ನಿಮ್ಗೆ ಹೆಲ್ಪ್ ಮಾಡೋದಿಲ್ಲ. ಫುಡ್ ಇಂಟೇಕ್, ಗುಡ್ ಬ್ಯಾಲೆನ್ಸ್ಡ್ ಕ್ವಾಲಿಟಿ ಫುಡ್ ಏನೇ ನಿಮ್ಗೆ ಹೇರ್ ಫಾಲ್ಗೆ ಹೆಲ್ಪ್ ಆಗೋದು. ಓಕೆನಾ? ಸೊ ನೀವ್ ಯಾವ ಡರ್ಮಟಾಲಜಿಸ್ಟ್ ಹತ್ರ ಹೋಗಿ, ಹೇರ್ ಸ್ಪೆಷಲಿಸ್ಟ್ ಹತ್ರ ಹೋದ್ರು ಹಾಗೆ ಇರುತ್ತೆ. ಮಾಡಬಹುದು ಅಕ್ಕ, ಸಂಜೆ ಮತ್ತೆ ಮಧ್ಯಾಹ್ನ ಯಾವ್ದೇ ಟೈಮಲ್ಲೂ ನೀವು ಮಾಡಬಹುದು. ಬಟ್ ಒಂದು ಥಿಂಗ್ ಏನು ಅಂದ್ರೆ, ಊಟ ಆದ್ಮೇಲೆ ಅಟ್ಲೀಸ್ಟ್ ಮಿನಿಮಮ್ 3 to 4 hours ಗ್ಯಾಪ್ ಇರ್ಲಿ. ಹೆವಿ ಮೀಲ್ ತಗೊಂಡಿರ್ತೀರಾ, ಮುದ್ದೆ ಊಟ ಮಾಡಿರ್ತೀರಾ, ಅಥವಾ ಈ ಟೈಮಲ್ಲಿ ಮೆಂತ್ಯ ಮುದ್ದೆ ಆತರ ಎಲ್ಲ ಚೆನ್ನಾಗಿ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಅವಾಗ ಇಮಿಡಿಯೇಟ್ ಆಸನಗಳನ್ನ ಮಾಡೋದಕ್ಕೆ ಪ್ರಿಫರ್ ಮಾಡೋದಿಲ್ಲ. ಆದಷ್ಟು ಮಾರ್ನಿಂಗ್ ಈವ್ನಿಂಗ್ ಮಾಡ್ಕೊಳ್ಳಿ. ಮಧ್ಯಾಹ್ನ ಟೈಮಲ್ಲಿ ಅಂದ್ರೆ ಇವಾಗ 2 ಗಂಟೆಗೆ ಊಟ ಮಾಡ್ತೀರಾ ಅಂದ್ರೆ 1 o'clock ಅಥವಾ 12 o'clock, ಇವಾಗ ಬ್ರೇಕ್ಫಾಸ್ಟ್ ಅರ್ಲಿ ಮಾಡಿರ್ತೀರಾ, 9 ಗಂಟೆ 10 ಗಂಟೆ ಮಾಡಿರ್ತೀರಾ ಅಂದಾಗ ಒಂದು 12 ಗಂಟೆ 1 ಗಂಟೆಲಿ ಯೋಗ ಮಾಡ್ಕೊಳ್ಳಿ. ಮತ್ತೆ ನೀವು 2 ಗಂಟೆಗೆ ಊಟ ಮಾಡಬಹುದು, ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ? ಆದಷ್ಟು ಊಟ ಆದ್ಮೇಲೆ, ಇವಾಗ 2 ಗಂಟೆಲಿ ಊಟ ಮಾಡ್ಬಿಟ್ಟು 3 ಗಂಟೆಲಿ ಮಾಡ್ಬಿಡ್ತೀನಿ ಅನ್ನೋದೆಲ್ಲ ಬೇಡ. ಒಂದು 2ರಿಂದ 4 ತಾಸು ಗ್ಯಾಪ್ ಇರ್ಲಿ ಅಂತ ಹೇಳ್ತೇನೆ. ಬೇರೆ ಯಾರಿಗ? ಹಾ ಹೇಳಿ. ತರಕಾರಿ ಜೊತೆಗೆ ಮೆಲೆಟ್ಸ್ ತಗೊಂಡ್ರೆ ನಡೆಯುತ್ತಕ್ಕ? ಮೆಲೆಟ್ಸ್ ಅಂದ್ರೆ Millets. ಸಿರಿಧಾನ್ಯ. ಓಕೆ, ಫಾಲೋ ಮಾಡಿ. ಏನ್ ಬೇಕಾದ್ರೂ ನಿಮ್ಗೆ ಬ್ಯಾಲೆನ್ಸ್ಡ್ ಡಯಟ್ ನಿಮ್ ಮನೇಲಿ ಏನು ಬೇಸಿಕ್ ಫುಡ್ಗೆ ನೀವು ಫಾಲೋ ಮಾಡ್ತಾ ಇರ್ತೀರಲ್ಲ ಅಕ್ಕ, ಅದನ್ನೇ ನೀವು ಫಾಲೋ ಮಾಡಿ. ಅದ್ರ ಜೊತೆಗೆ ನೀವು ಕರೆಕ್ಟ್ ಆಗಿ ಪ್ರೋಟೀನ್ ಇಂಟೇಕ್ ಇದೆಯಾ ಈ ಫುಡ್ ಅಲ್ಲಿ, ಫೈಬರ್ ಇಂಟೇಕ್ ಇದೆಯಾ, ಫೈಬರ್ ಇದೆಯಾ ಈ ಫುಡ್ ಅಲ್ಲಿ, ಇದನ್ನೆಲ್ಲ ನೋಡ್ಕೊಂಡು ನೀವು ಬ್ಯಾಲೆನ್ಸ್ಡ್ ಫುಡ್ ಫಾಲೋ ಮಾಡ್ಬೋದು. ಏನ್ ಬೇಕಾದ್ರೂ ತಿನ್ಬೋದು ಅಕ್ಕ ಮನೆಯಲ್ಲಿ. ನಿಮ್ ಮನೇಲಿ ಏನ್ ಮಾಡ್ತಾರೆ ಬೇಸಿಕ್ ಟ್ರೆಡಿಷನಲ್ ಫುಡ್ ಅದನ್ನೇ ಫಾಲೋ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಸಿರಿಧಾನ್ಯ ತಿನ್ನೋದು ಇನ್ನೂ ಒಳ್ಳೇದು. ಯು ಕ್ಯಾನ್ ಸೀಡ್ಸ್ ತಗೋಬೋದಕ್ಕ? ಅಂದ್ರೆ ಯು ಕ್ಯಾನ್ ತಗೋಬಹುದು ಅಕ್ಕ, ಎಲ್ಲ ತಗೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಸೂರ್ಯಕಾಂತಿ, ಆಮೇಲೆ ಕುಂಬಳಕಾಯಿ. ತಗೋಬಹುದು ಎಲ್ಲ ತಗೋಬಹುದು. ಹೌದಕ್ಕ, ಥ್ಯಾಂಕ್ಸ್.
ಸೊ ಬಾಣಂತನದಲ್ಲಿ ಯೂಶಲಿ ಏನ್ ಹೇಳ್ತಾರೆ, ತುಂಬಾ ಆದಷ್ಟು ಸ್ಪೈಸಿ ಫುಡ್ ಅಥವಾ ಹುಳಿ ಇರೋ ಪದಾರ್ಥಗಳು, ಖಾರ ಇರೋ ಪದಾರ್ಥಗಳನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಮೇ ಬಿ ಬೇಬಿಗೆ ವಾಮಿಟ್ ಆಗ್ಬಹುದು, ಆ ತರ ಇಂಟೆನ್ಷನ್ ಇಂದ ಹೇಳ್ತಾರೆ. ಅಂಡ್ ಜೊತೆಗೆ ನಿಮ್ ಬಾಡಿ ಹೀಲ್ ಆಗ್ಬೇಕಿರುತ್ತೆ. ಸೊ ಆದಷ್ಟು ಹುಳಿ ಮತ್ತೆ ಖಾರ ಇರೋ ಪದಾರ್ಥಗಳನ್ನ ಕಡಿಮೆ ಮಾಡಿ. ಅದ್ ಬಿಟ್ಟು ಏನೂ ರೆಸ್ಟ್ರಿಕ್ಷನ್ಸ್ ಇಲ್ಲ. ಯು ಕ್ಯಾನ್ ಕಂಪ್ಲೀಟ್ಲಿ ಹ್ಯಾವ್ ಯುವರ್ ಒಳ್ಳೆ ಸಮತೋಲನ ಆಹಾರ ನೀವು ತಿನ್ಬಹುದು. ಬಟ್ ನಿಮ್ಮ ಮನೆಯಲ್ಲಿ ಬಾಣಂತನಕ್ಕೆ ಅಂತ ರೆಸ್ಟ್ರಿಕ್ಷನ್ ಮಾಡಿದಾಗ ನೀವೇನು ಮಾಡಕ್ಕಾಗಲ್ಲ, ನಿಮ್ಗೆ ಆಪ್ಷನ್ ಇಲ್ಲ. ಅವ್ರು ಕೊಟ್ಟಿದ್ದನ್ನ ನಾವು ತಿನ್ಬೇಕಾಗುತ್ತೆ. ಓಕೆನಾ? ಕುಂಬಳಕಾಯಿ ತಿನ್ನಂಗಿಲ್ಲ ಅಂತಾರಲ್ಲ ಅಕ್ಕ, ಮಗುಗೆ ಶೀತ ಆಗುತ್ತೆ ಕೆಲವರಿಗೆ. ಅದೇ ನಿಮ್ ಮನೇಲಿ ಏನ್ ಫಾಲೋ ಮಾಡಿರ್ತಾರೆ ಅದನ್ನ ಫಾಲೋ ಮಾಡಿ ಅಕ್ಕ. ನಿಮ್ಮ ಮನೆಯಲ್ಲಿ ಕುಂಬಳಕಾಯಿ ಸೀಡ್ಸ್ ಏನ್ ತಿನ್ನಕ್ ಬಿಡಲ್ಲ, ಪರವಾಗಿಲ್ಲ ತಿನ್ಬೇಡಿ. ಕುಂಬಳಕಾಯಿಗಿಂತ ಆ, ಸೀಡ್ಸ್ ಏನ್ ತೊಂದ್ರೆ ಇಲ್ಲ ಅಕ್ಕ. ಸೀಡ್ಸ್, ಕುಂಬಳಕಾಯಿ ಸೀಡ್ಸ್ ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬಟ್ ನನ್ಗನ್ನಿಸ್ದಂಗೆ ಸೀಡ್ಸ್ ಎಲ್ಲ ತಿನ್ಬಹುದು. ಏನು ಎಫೆಕ್ಟ್ ಆಗೋದಿಲ್ಲ ಅಂತ ನಾನು ಅನ್ಕೊಂಡಿದೀನಿ ಅಕ್ಕ. ಅಕ್ಕ ಅದು ಕೂದಲು ಉದುರ್ತವೆ ಅಂತ ಹೇಳಿದ್ರಲ್ಲಕ್ಕ, ಅದಕ್ಕೆಲ್ಲ ಹಾ, ತುಂಬಾ ಒಳ್ಳೆದು. ಹೌದು. ಡ್ರೈ ಫ್ರೂಟ್ಸ್ ಎಲ್ಲ ತಗೋಬಹುದು. ನನ್ಗನ್ಸ್ದಾಗ ಎಲ್ಲರೂ ತಗೊಂತಾರೆ. ಲಡ್ಡು, ಏನಾದ್ರು ಡ್ರೈ ಫ್ರೂಟ್ಸ್ ಉಂಡೆ ಎಲ್ಲ ತಿಂತಾರೆ. ಬಾಣಂತನದಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಸ್ಟ್ರೆಂಥನಿಂಗ್ ಬಾಡಿಗೆ ಒಳ್ಳೆ ಸ್ಟ್ರೆಂತ್ ಸಿಗುತ್ತೆ ಅಂತ. ಡ್ರೈ So, ಫ್ರೂಟ್ ಯಾರಿಗಾದ್ರೂ ಕುಂಬಳಕಾಯಿ ಒಂದು ತಗೊಳಲ್ಲ, ಕುಂಬಳಕಾಯಿ ಬೀಜ ಆ ತರದ್ದು ಕೊಡಲ್ಲ. ಡ್ರೈ ಓಕೆ. ಸೊ ಬೇರೆ ಯಾರಿಗಾದ್ರೂ ಏನಾದ್ರೂ ಡೌಟ್ ಗಳಿದ್ರೆ ನನಗೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ, ಮಾತಾಡ್ತೀನಿ. ಇನ್ ಕೇಸ್ ಕಾಲ್ಗೆ ಏನಾದ್ರು ರೆಸ್ಪಾಂಡ್ ಮಾಡಿದ್ರೆ ಡೆಫಿನೆಟ್ಲಿ ಇನ್ನೊಂದು ನಿಮ್ಗೆ ಡೌಟ್ ಏನೇ ಇದೆ ಮೆಸೇಜ್ ಇದ್ರೂ ಕೇಳ್ಬೋದು. ಶ್ವೇತಾ ಅಕ್ಕ ಹೇಳಿ. ಅಕ್ಕ ಅಕ್ಕ. ನಮಸ್ತೆ. ಸೂರ್ಯ ನಮಸ್ಕಾರ ಹೇಳಿದ್ರಲ್ವಾ, ಹಾ, ಅದ್ ನೀವ್ ಹೇಳಿದ ಎಕ್ಸರ್ಸೈಸ್ ಜೊತೆಗೆ ಅಂದ್ರೆ ಫಸ್ಟ್ ಮಾಡ್ಬೇಕಾ ಅಥವಾ ಆಮೇಲೆ ಮಾಡ್ಬೇಕಾ, ಯಾವಾಗ ಮಾಡ್ಬೇಕು ಅಂತ? ಫಸ್ಟ್ ನೀವು ನಾವು ಸೂಕ್ಷ್ಮ ವ್ಯಾಯಾಮ ಏನ್ ಹೇಳ್ಕೊಟ್ವಿ, ನೆಕ್ ರೊಟೇಷನ್ ಇರ್ಬೋದು ಅಥವಾ ಕೈಗಳನ್ನ ಸ್ಟ್ರೆಚ್ ಮಾಡೋದು, ಮೇಲೆ ಲೆಫ್ಟ್ ರೈಟ್ ಸ್ಟ್ರೆಚ್ ಮಾಡೋದು, ಇದೆಲ್ಲ ಹೇಳ್ಕೊಟ್ವಲ್ಲ, ಇದನ್ನ ಫಸ್ಟ್ ನೀವು ಮಾಡ್ಲೇಬೇಕು. ಅದಾದ್ಮೇಲೆ ಸೂರ್ಯ ನಮಸ್ಕಾರ ಮಾಡಿ. ಇಲ್ಲಾಂದ್ರೆ ಸಮ್ಟೈಮ್ಸ್ ಮಸಲ್ ಕ್ಯಾಚ್ ಆಗೋದು ಆತರ ಎಲ್ಲ ಆಗುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಆದಷ್ಟು ಈ ಚಿಕ್ಕ ಚಿಕ್ಕ ಸ್ಟ್ರೆಚಸ್ ಮಾಡಿ ಅದಾದ್ಮೇಲೆ ನೀವು ಸೂರ್ಯ ನಮಸ್ಕಾರ ಮಾಡಿ. ಸೂರ್ಯ ನಮಸ್ಕಾರ ಆದ್ಮೇಲೆ ಬೇರೆ ಆಸನಗಳನ್ನ ನೀವು ಮಾಡ್ಕೋಬಹುದು. ಸೊ ಇನ್ನು ಚೆನ್ನಾಗಿ ಮಾಡ್ತಾರೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಓಕೆನಾ? ಓಕೆ ಅಕ್ಕ, ಥ್ಯಾಂಕ್ ಯು. ಎಸ್. ಓಕೆ. ನೀವು ನನ್ನ ನಂಬರ್ನ ಸೇವ್ ಮಾಡ್ಕೊಳ್ಳಿ. ಗ್ರೂಪ್ ಅಲ್ಲಿ ನನ್ನ ನಂಬರ್ ಇದೆ. ಏನೇ ಡೌಟ್ ಗಳಿದ್ರು ನನ್ನ ಕೇಳ್ಬೋದು, ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಯೋಗ ರಿಲೇಟೆಡ್ ಇರ್ಬೋದು, ಬ್ರೆಸ್ಟ್ ಫೀಡಿಂಗ್ ಇರ್ಬೋದು, ಬೇಬಿ ಕೇರ್ ಅಥವಾ ನಿಮ್ಮ ಕೇರ್ ಏನಿದ್ರು ನೀವು ನನ್ನ ಪ್ರಶ್ನೆ ಕೇಳ್ಬಹುದು. ಓಕೆನಾ? ಸೊ ಹೋಪ್ ಬೇಬಿ ಕೇರ್ ಸೆಷನ್ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ಇಲ್ಲಿಗೆ ಏನ್ ಮುಗ್ದೋಯ್ತು ಆತರ ಏನೂ ಇಲ್ಲ. ಸ್ಟಿಲ್ ಗ್ರೂಪ್ಗಳಿಗೆ ಲಾಸ್ಟ್ ಮಾಡಿದ ಬೇಬಿ ಕೇರ್ ಗ್ರೂಪ್ಗಳು ಕೂಡ ಸ್ಟಿಲ್ ಆಕ್ಟಿವ್ ಆಗಿದೆ. ಮಗುಗೆ ಸಾಲಿಡ್ ಇರ್ಬೋದು ಅಥವಾ ನಿಮ್ಗೆ ಏನೋ ಪ್ರಾಬ್ಲಮ್ ಇರ್ಬೋದು, ಮಗುಗೇನೋ ಪ್ರಾಬ್ಲಮ್, ಇನ್ನೂ ಗ್ರೂಪ್ ಅಲ್ಲಿ ಡಿಸ್ಕಸ್ ಆಗುತ್ತೆ. ಸೊ ವಿ ವಿಲ್ ಆಲ್ವೇಸ್ ನಿಮ್ಗೆ ಜೊತೆಯಲ್ಲಿ ಇರ್ತೀವಿ. ಅಂಟಿಲ್ ನಿಮ್ಗೆ ಎಲ್ಲಿವರೆಗೂ ಬೇಕು ನಾವು ಅಲ್ಲಿವರೆಗೂ ಗ್ರೂಪ್ ಅಲ್ಲಿ ನಾವ್ ಇರ್ತೀವಿ. ನಿಮ್ಗೆ ಏನೇ ಡೌಟ್ ಗಳಿದ್ರು ಗ್ರೂಪ್ ಅಲ್ಲಿ ಕೇಳ್ಬೋದು. ನಾವು ನಿಮ್ಗೆ ಸದಾ ನಿಮ್ ಜೊತೆ ಇರ್ತೀವಿ. ಓಕೆನಾ? ಸೇವ್ ಮಾಡ್ಕೊಂಡಿರಿ. ಪರ್ಸನಲ್ ನಂಬರ್, ಪರ್ಸನಲ್ ಆಗು ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಗ್ರೂಪ್ ಅಲ್ಲೂ ಕೂಡ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ? ಈ ಸೊ ಬೇಬಿ ಎಲ್ರು ಕೇರ್ ಎಂಜಾಯ್ ಹೇಳಿ ಅಕ್ಕ. ಬೇಬಿ ಕೇರ್ ಪ್ರೋಗ್ರಾಮ್ ಆದ್ಮೇಲೆ ಇನ್ನೊಂದ್ ಬೇರೆ ಯಾವ್ದಾದ್ರು ಪ್ರೋಗ್ರಾಮ್ ಇದೆಯಾ ಅಕ್ಕ? ಅಕ್ಕ ಅದು ಗ್ರೂಪ್ ಅಲ್ಲಿ ಇನ್ಫಾರ್ಮ್ ಮಾಡ್ತೀವಿ. ಏನಾದ್ರು ಪ್ರೋಗ್ರಾಮ್ ಇದ್ರೆ ನಾವು ಡೆಫಿನೆಟ್ಲಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ. ನಾ ಮೊನ್ನೆ ಹೇಳ್ತಾ ಇದ್ದೆ ಅಲ್ವಾ, ಸಾಲಿಡ್ ಏನಾದ್ರು ಮಾಡಕ್ ಆದ್ರೆ ನಾವು ಮಾತಾಡ್ಬಿಟ್ಟು ಹೇಳ್ತೀವಿ ನಿಮ್ಗೆ. ಯಾರಿಗಾದ್ರೂ ಬೇಕಿದ್ರೆ ನೋಡೋಣ. ಹೇಳ್ತೀವಿ. ಯಾವ್ದೇ ಇದ್ರೂ ಗ್ರೂಪ್ ಅಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಸರಿನಾ ಅಕ್ಕ? ಗ್ರೂಪ್ ಅಲ್ಲಿ ಕೇಳಿ, ಆನ್ಸರ್ ಮಾಡ್ತೀವಿ ನಾವು. ಆಕ್ಟಿವ್ ಆಗಿರಿ ಎಲ್ರು. ಓಕೆನಾ? ಎಂಜಾಯ್ ಮಾಡಿ, ನಿಮ್ಮ ಮದರ್ಹುಡ್ ಎಂಜಾಯ್ ಮಾಡಿ. ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಸೋ ದಟ್ ನೀವು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂತೀರಾ. ಓಕೆನಾ? ಈ ಆಲ್ ದ ರಾಜಮಾತೆ ವೆರಿ ಬೆಸ್ಟ್. ಈ ಹೇಳಿ ಅಕ್ಕ. ರಾಜಮಾತೆ ಟೀಮ್ಸ್ ಒಂಥರ ನಮಗೆ ಒಂದ್ ಕುಟುಂಬ ಸಿಕ್ಕಂಗ ಆಗ್ಬಿಟ್ಟದೆ ಅಕ್ಕ. ಹೌದು ಅಕ್ಕ, ಹೌದು. ಖುಷಿ ಆಗುತ್ತೆ, ಕೇಳೋದಕ್ಕೆ ಖುಷಿ ಆಗುತ್ತೆ. ನಮ್ ಕಡೆಯಿಂದ ಅದೇ ನಿಮ್ಗೆ ಇಷ್ಟು ಹೆಲ್ಪ್ ಆಗ್ತಾ ಇದೆ ಅನ್ನೋದೇ ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ. ಅದೇ ನಮಗೂ ಕೂಡ ಎಲ್ಲೋ ಒಂದ್ ಕಡೆ ನಾವು ಒಬ್ರಿಗೆ ಹೆಲ್ಪ್ ಮಾಡ್ತಾ ಇದೀವಿ ಅನ್ನೋ ಖುಷಿ ಸಿಗ್ತಾ ಇದೆ. So ಚೆನ್ನಾಗಿರಿ, ಎಲ್ರನ್ನೂ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಮಗುನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಮದರ್ಹುಡ್ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡಿ. ಓಕೆನಾ? ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ರಾಜಮಾತೆ ಟೀಮ್ ಅನ್ನ ಅಷ್ಟೇ ಎಂಜಾಯ್ ಮಾಡಿದ್ವಿ ಅಕ್ಕ ನಾವು. ಇದೆ ಅದ್ರ ಹೋಮ್ ವರ್ಕ್ ಆಯ್ತು, ಅದಾಯ್ತು. ಇನ್ಮೇಲೆ ನಿಮ್ ಮಕ್ಳು ಹೋಮ್ ವರ್ಕ್ ಕೊಡ್ತಾರೆ ಅಕ್ಕ. ನಿಮ್ ಮಕ್ಳೇ ಕೊಡ್ತಾರೆ ಹೋಮ್ ವರ್ಕ್. ಅದೇ ಹಾ ಅಕ್ಕ. ಓಕೆನಾ? ಓಕೆ. ಸೊ ಇವತ್ತಿನ ಪ್ರೋಗ್ರಾಮ್ ಮುಗಿಸೋಣ. ಬೇರೆ ಏನೇ ಇದ್ರು ಗ್ರೂಪ್ ಅಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆನಾ? ಎಲ್ರಿಗೂ ನಮಸ್ಕಾರ. ಟೇಕ್ ಕೇರ್. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ಅಕ್ಕ.